ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಯಾವತ್ತೂ ಬಸವ ಕೇಂದ್ರ ಮತ್ತು ಬಸವ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ನನ್ನ ಆತ್ಮೀಯ ನಮನಗಳನ್ನು ಸಲ್ಲಿಸಿ, ಈ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮುಖಾಂತರ ಮತ್ತು ಆಫ್ಲೈನ್ ಮುಖಾಂತರ ಇಲ್ಲಿ ಪ್ರತ್ಯಕ್ಷವಾಗಿ ನಮ್ಮ ಜೊತೆಗಿದ್ದು ಈ ಒಂದು ಚಿಂತನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ, ಮಾತೆಯರಿಗೆ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಇವತ್ತು ವಿಶೇಷವಾಗಿ ಧಾರವಾಡ ನಗರಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪದಿಂದ ಆಗಮಿಸಿದ ಕನಬಳಗದ ತಾಯಂದಿರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಚನ ಪ್ರಾರ್ಥನೆಯನ್ನು ಇಲ್ಲಿ ನಡೆಸಿಕೊಟ್ಟದ್ದು ವಿಶೇಷ. ಅದರ ಜೊತೆಗೆ ಬಸವ ಭಕ್ತರಾಗಿ ಆ ಶಿರಗುಪ್ಪ ಊರಿನಿಂದ ಹಿರಿಯರು ಬಂದಿದ್ದಾರೆ, ರಾಯಚೂರಿನಿಂದ ತಾಯಂದಿರು ಬಂದಿದ್ದಾರೆ. ಭಾಳ ಒಂದು ವಾರ 8-10 ದಿವಸಗಳ ಕಾಲ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠದಲ್ಲಿ ನಡೀತಕ್ಕಂಥ ಒಂದು ವಚನ ತಾಡೋಲೆಗಳ ಡಿಜಿಟಲೈಜೇಷನ್ ಪ್ರೋಸೆಸ್ ಏನು ನಡೀತಾ ಇದೆ, ಸುಮಾರು 4 ತಿಂಗಳಿಂದ ಅದು ನಡೀತಾ ಇದೆ. ಅದಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಭಾಳ ದೂರದ ಊರಿನಿಂದ ಧಾರವಾಡ ನಗರಕ್ಕೆ ಬಂದು ಒಂದು ವಾರ 8-10-12 ದಿವಸ ವಿಶ್ವವಿದ್ಯಾಲಯದ ಗೆಸ್ಟ್ ಹೌಸ್ನಲ್ಲೇ ವಾಸ್ತವ್ಯ ಮಾಡಿ ಭಾಳ ವಿನೂತನವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸೇವಾ ಕೈಂಕರ್ಯವನ್ನು ಈ ಎಲ್ಲ ಅಕ್ಕನ ಬಳಗದ ತಾಯಂದರು, ಅಣ್ಣನ ಬಳಗದವರು ಧಾರವಾಡಕ್ಕೆ ಬಂದು ಮಾಡ್ತಾ ಇರೋದು ಬಹಳ ವಿಶೇಷ. ಅದು ಭಕ್ತಿಯ ಸೇವೆಯನ್ನು ಸಲ್ಲಿಸಲಿಕ್ಕೆ ಶರಣರು ಬರೆದಂಥ ವಚನಗಳ ತಾಡೋಲೆಗಳು. ನಾವು ವಚನಗಳನ್ನು ಪುಸ್ತಕ ರೂಪದಲ್ಲಿ ಓದ್ತೇವೆ. ಪುಸ್ತಕವನ್ನು ಪ್ರಕಟ ಮಾಡಿದ ವಿಶ್ವವಿದ್ಯಾಲಯ ಮಹನೀಯರು ಹಳಕಟ್ಟಿ ಶರಣರ ಆದಿಯಾಗಿ, ಹರಡೇಕರ್ ಮಂಜಪ್ಪನವರ ಆದಿಯಾಗಿ ಪುಸ್ತಕಗಳನ್ನು ನಮ್ಮ ಕೈಗೆ ಕೊಡೋಕ್ಕಿಂತ ಮುಂಚೆ ವಚನಗಳು ಯಾವ ರೀತಿ ಇದ್ದು, ಯಾವ ರೂಪದಲ್ಲಿದ್ದು ಅಂದರೆ ಅವು ತಾಡೋಲೆಗಳ ರೂಪದಲ್ಲಿದ್ದು, ಅವೆಲ್ಲ ಈಗ ಸಂಶೋಧನಾಕಾರರು ಅದನ್ನು ಸಂಗ್ರಹ ಮಾಡಿ ತನ್ಮೂಲಕ ಆ ತಾಡೋಲೆಗಳನ್ನು ಓದಿ ಅವಕ್ಕೆ ಆ ಹಸ್ತಪ್ರತಿ ನಿರ್ಮಾಣ ಮಾಡಿ ಮತ್ತು ಅದನ್ನು ಅಚ್ಚಿಗೆ ಹಾಕಿ ನಮ್ಮ ಕೈಗೆ ಸುಲಭವಾಗಿ ಓದಲಿಕ್ಕೆ ಬರುವಂತೆ ಮಾಡಿದ ಮಹನೀಯರು ಬಹಳಷ್ಟು ಇದ್ದಾರೆ. ಅವರಿಗೆ ಈ ಒಂದಿನ ಸಭೆಯಲ್ಲಿ ನಾವು ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಆ ತಾಡೋಲೆಗಳನ್ನು ಈಗ ಡಿಜಿಟಲೈಜೇಷನ್ ಮಾಡೋದು. ಈಗ ಮಟೀರಿಯಲ್ ರೂಪದಲ್ಲಿರುವುದನ್ನು ಅವು ಇರ್ತವೆ, ಅದರ ಜೊತೆಗೆ ಅವನ್ನು ಆಧುನೀಕರಣದಲ್ಲಿ ಈಗ ತಂತ್ರಜ್ಞಾನ ಇದ್ದಿದ್ದರಿಂದ ಅವುಗಳನ್ನು ನಾವು ಡಿಜಿಟಲ್ ರೂಪದಲ್ಲಿ ಲಭ್ಯ ಮಾಡುವ ಒಂದು ಕಾರಣಕ್ಕಾಗಿ ವಿಶ್ವವಿದ್ಯಾಲಯ ಕೆಲಸವನ್ನು ಪ್ರಾರಂಭ ಮಾಡಿದೆ. ಅದರಲ್ಲಿ ಇಲ್ಲಿ ಸಾಕಷ್ಟು ನಮ್ಮ ಧಾರವಾಡದ ಬಸವ ಕೇಂದ್ರದ ಎಲ್ಲ ಸದಸ್ಯರು ಈಗಾಗಲೇ ಬಹಳಷ್ಟು ಸಾರಿ ಹೋಗಿ ಅದನ್ನು ಆ ಕೆಲಸವನ್ನು ಪ್ರಾರಂಭ ಮಾಡಿದವರು ನಮ್ಮ ಬಸವ ಕೇಂದ್ರದ ಎಲ್ಲ ಸದಸ್ಯರು. ಅದರ ಜೊತೆಗೆ ಬೇರೆಯವರಿಗೆ ಅದನ್ನು ವಿಷಯ ತಿಳಿಸಿ ನಿತ್ಯ ಆ ಒಂದು ದಾಸೋಹದಲ್ಲಿ, ಸೇವಾ ದಾಸೋಹದಲ್ಲಿ ಪಾಲ್ಗೊಳ್ಳುವಂತೆ ನಮ್ಮ ಬಸವ ಕೇಂದ್ರದ ಎಲ್ಲ ಹಿರಿಯರು, ವಿಶೇಷವಾಗಿ ಬಸವಂತಪ್ಪ ತೋಟದವರು ಬಹಳ ಮುತುವರ್ಜಿ ವಹಿಸಿ ಎಲ್ಲರನ್ನೂ ಪ್ರೇರೇಪಣೆ ಮಾಡಿ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಾಯಿದ್ದಾರೆ. ಅದರ ಭಾಗವಾಗಿ ನೀವೆಲ್ಲ ದೂರದ ಊರಿನಿಂದ ಪ್ರೇರೇಪಣೆಗೊಂಡು ಇದನ್ನೆಲ್ಲ ವಾಟ್ಸಪ್ಪಿಗೆ ಹಾಕ್ತಾರೆ, ಅವರು ನೋಡ್ತಾರೆ ಇಲ್ಲಿ ನಡೆದೈತೆ ಅಂತ ನೀವೆಲ್ಲ ಪ್ರೇರಣೆಗೊಂಡು ಇಲ್ಲಿ ಧಾರವಾಡಕ್ಕೆ ನಿಮಗೆಲ್ಲ ಏನು ಜವಾಬ್ದಾರಿಗಳನ್ನು, ಕೌಟುಂಬಿಕ ಜವಾಬ್ದಾರಿಗಳನ್ನು ತಾತ್ಪೂರ್ತಿಕವಾಗಿ ನಿಮ್ಮ ಉಳಿದ ಮನೆಯ ಸದಸ್ಯರ ಹೆಗಲಿಗೆ ಹಾಕಿ ಇಲ್ಲಿ ಒಂದು ವಾರ ನೀವು ಧಾರವಾಡದಲ್ಲಿ ಶರಣರ ಸೇವೆಗಾಗಿಯೇ 24 ತಾಸು ಸಮಯವನ್ನು
ಮೀಸಲಿಟ್ಟು ಈ ಸೇವೆಯನ್ನು ಮಾಡಿದರೆಲ್ಲ ನಿಜವಾಗಿಯೂ ನೀವೆಲ್ಲ ಬಸವಾದಿ ಶರಣರ ಪ್ರೀತಿಗೆ ಕೃಪೆಗೆ ಪಾತ್ರರಾದವರು, ಪುಣ್ಯಶಾಲಿಗಳು. ಅಂಥವರಿಗೆ ಈ ಒಂದು ಪ್ರೇರಣೆ ಬರಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ನನಗನ್ನಿಸ್ತಾ ಇದೆ. ಅದಕ್ಕೆ ವಿಶೇಷವಾಗಿ ಧಾರವಾಡ ನಗರಕ್ಕೆ ನೀವು ಆಗಮಿಸಿ ಈ ಕಾರ್ಯಕ್ರಮಕ್ಕೂ ಇಲ್ಲಿ ಬರಲಿಕ್ಕೆ ನೀವು ಮನಸ್ಸು ಮಾಡಿ ಬಂದಿದ್ದೀರಲ್ಲ, ಅದಕ್ಕೆ ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಪರವಾಗಿ ನಿಮಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾನು ಮಾಡ್ತಾಯಿದ್ದೆ. ಇನ್ನುಳಿದಂತೆ ಪ್ರತಿ ವಾರ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಪ್ರತ್ಯಕ್ಷವಾಗಿ ಎಂದು ಪ್ರಾರಂಭ ಆಗಿದೆಯೋ ಅಂದಿಂದ ತಪ್ಪಿಸದಿರ್ತಕ್ಕಂಥ ಹಿರಿಯರು ಇಲ್ಲಿದ್ದಾರೆ. ಅದು ಭಾಳ ವಿಶೇಷ. ಆ ನಿಟ್ಟಿನಲ್ಲಿ ಶರಣರ ಸೇವೆ ಅದನ್ನು ಕ್ರಿಯೆ ಮಾಡಿ ಜ್ಞಾನ ಪಡೆದುಕೊಂಡು ಸೇವೆ ಮಾಡಿ ತನು ಮನ ಧನ ಸೇವೆ ಅಂತ ತ್ರಿಕರಣಪೂರ್ವಕವಾಗಿ ಯಾವುದೇ ರೂಪದಲ್ಲಿ ನಾವು ಅದರಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಶರಣರ ಸೇವೆಯನ್ನು ಒಂದಿಷ್ಟು ನಾವು ಸಲ್ಲಿಸ್ಬೋದು ಅಂತಕ್ಕಂಥ ಭಾವದಿಂದ ಇಲ್ಲಿ ಧಾರವಾಡ ನಗರದಲ್ಲಿ ಪ್ರತಿ ವಾರ ತಪ್ಪದೇ ಇಲ್ಲಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದ ಭಾಗವಹಿಸ್ತಕ್ಕಂಥ ತಾಯಂದಿರಿದ್ದಾರೆ, ಹಿರಿಯರಿದ್ದಾರೆ. ಎಲ್ಲರಿಗೂ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಕಳೆದ ವಾರದಲ್ಲಿ ನಾವು ಪ್ರಾಣಲಿಂಗಿ ಸ್ಥಳದ ಕುರಿತು ಚಿಂತನೆಯನ್ನು ಮಾಡಿದ್ವಿ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವು 4 ವಿವಿಧ ಸಾಧಕನ ಸ್ಥಿತಿಗಳು, ಹಂತಗಳು ಅಂತ ಕರೆಯೋದಕ್ಕಿಂತ ಹಂತ ಅಂದರೆ ಮತ್ತು ಒಂದರಿಂದ ಒಂದು ಇರಬೇಕಾಗತ್ತೆ, ಸ್ಥಿತಿಗಳು ಅಂತ ನಾವು ಕರೆಯೋಣ. ಅದಕ್ಕೆ ಸ್ಥಳ ಅಂತ ಕರಿತೇವೆ. ಇಂತು ವಿಶ್ವಾಸದಿಂ ಭಕ್ತನಾಗಿ ಆ ವಿಶ್ವಾಸದೊಳಗಣ ನಿಷ್ಠೆಯಂ ಮಹೇಶ್ವರನಾಗಿ. ವಿಶ್ವಾಸ ಭಕ್ತಿ, ನಿಷ್ಠಾಭಕ್ತಿ, ಆ ನಿಷ್ಠೆಯೊಳಗನ ನಿರಂತರ ಸಾವಧಾನಾರ್ಪಿತದಿಂ ಅವಧಾನ ಭಕ್ತಿಯಿಂದ ಪ್ರಸಾದಿಯಾಗಿ ಸಾವಧಾನಾರ್ಪಿತದೊಳಗಣ ಸ್ವಾನುಭಾವ ವಿವೇಕದಿಂ ಅಂದರೆ ಅನುಭಾವ ಭಕ್ತಿಯಿಂದ ವಿವೇಕದಿಂ ಪ್ರಾಣಲಿಂಗಿಯಾಗಿ. ಇಷ್ಟ ಆಯ್ತು. ಈಗ 4 ಭಕ್ತಿ ರೂಪಗಳು ಬಂದಾದಮೇಲೆ ಈಗ ಹೇಳ್ತಾರೆ, ಆ ಸ್ವಾನುಭಾವ ವಿವೇಕದೊಳಗನ ಅರಿವಿನಿಂ ಶರಣನಾದ ಭೇದವೆಂತಿರ್ದುದಂದೊಡೆ ಮುಂದೆ ಶರಣಸ್ಥಳವಾದುದು ಅಂತ ಈ ಗ್ರಂಥದಲ್ಲಿ ಮುಂದಿನ ಭಾಗ ಬಂತು. ಇಲ್ಲಿ ಈ ಹಿಂದಿನ ಭಕ್ತಿ ನಮಗೆ ಈ ಮುಂಚಿನ ಅಂದರೆ ಇಮ್ಮಿಡಿಯೇಟ್ ಪಾಸ್ಟ್ ಅಂತ ನಿಕಟಪೂರ್ವವಾಗಿರ್ತಕ್ಕಂಥ ಭಕ್ತಿಯ ರೂಪ ಅದು ಅನುಭಾವ ಭಕ್ತಿ ಅಂತ ಕರಿತೇವೆ ನಾವು. ಆ ಅನುಭಾವ ಭಕ್ತಿ ಆನಂದ ಭಕ್ತಿಯಾಗಿ ರೂಪುಗೊಂಡು ಶರಣಸ್ಥಳದಲ್ಲಿ ಯಾವ ಭಕ್ತಿಯ ರೂಪ ಯಾವುದು ಅಂದರೆ ಆನಂದ ಭಕ್ತಿ. ಭಕ್ತಿಯನ್ನು ಶರಣ ಮಾಡ್ತಿರ್ತಾನೆ, ಅದನ್ನು ಭಾಳ ಆನಂದವಾಗಿ ಮಾಡ್ತಿರ್ತಾನೆ. ಭಕ್ತಿಯನ್ನು ಮಾಡೋದರಲ್ಲಿ ಆನಂದ ಇರುತ್ತೆ. ಭಕ್ತಿ ಮಾಡಿದ ನಂತರನೂ ಅದೇ ಆ ಪರಮಾನಂದದೊಳಗೆ ಆ ಶರಣ ಇರ್ತಾನೆ. ಅವಧಾನ ಭಕ್ತಿ ಎಂದಾಗ ಜಾಗರೂಕನಾಗಿರೋದು, ಸ್ವಲ್ಪ ಜಾಗೃತ ಆಗಿರ್ತಾರೆ. ನಿಷ್ಠೆಯಲ್ಲಿ ಒಂದಿಷ್ಟು ನಿಷ್ಠುರವಾಗಿರ್ತಾನೆ. ಇದೆಲ್ಲ ಮುಗಿಸಾದ ಮೇಲೆ ಶರಣಸ್ಥಳಕ್ಕೆ ಏರಿದಂಥ ಆ ಸಾಧಕ ಆತನ ಭಕ್ತಿಯ ರೂಪ ಹೇಗಿರುತ್ತೆ ಅಂದರೆ ಆನಂದವಾಗಿರ್ತಾನೆ, ಆನಂದ ಸ್ವರೂಪವಾಗಿರ್ತಕ್ಕಂಥ ಶರಣ. ಹಂಗಾರೆ ಶರಣ ಅಂದರೆ ಯಾರು ಅಂದರೆ ಆತ ಸದಾ ಆನಂದಮಯವಾಗಿರ್ತಕ್ಕಂಥವನು. ಹಂಗಾರೆ ನಮ್ಗೆ ದುಃಖ ಆಕ್ಕಿತ್ತಂದ್ರೆ ಯಾವುದರ ವಿಷಯಕ್ಕೆ ನಾವು ಶರಣರಲ್ಲ. ಭಾಳ ಇಲ್ಲೇ ಟೆಸ್ಟ್ ಮಾಡ್ಕೊಂಡ್ಬಿಡೋದು ನಾವು. ಸದಾ ಆನಂದವಾಗಿರ್ತಕ್ಕಂಥ, ಸದಾ ಸನ್ಮುಖಿಯಾಗಿರ್ತಕ್ಕಂಥ, ಸದಾ ತನ್ನ ಪರಮಾನಂದದ ಸ್ಥಿತಿಯಲ್ಲಿ ಇರತಕ್ಕಂಥ ಒಬ್ಬ ಯೋಗಿ. ಅವ್ರನ್ನ ನಾವು ಭಾವಿಸ್ಕೋಬೇಕೀಗ. ಈಗ ಶರಣರನ್ನ ನಾವು ಸಾಧಕರು ಭಕ್ತರು ನಮ್ಮನ್ನು ನಾವು ಹೋಲಿಸ್ಕೊಳಕ್ಕೆ ಹೋಗ್ತೀವಿ. ಅದು ಹಂಗಾಗೋದಲ್ಲ. ಅದು
ಈ ಸ್ಥಿತಿ ಮುಟ್ಟದೆ ಶರಣರನ್ನ ನಾವು ಏನು ಮಾಡ್ಬೇಕು, ಕಲ್ಪನೆ ಮಾಡ್ಕೋಬೇಕು. ನಿಮ್ಮೂರಲ್ಲಿ ಒಬ್ಬರು ಯಾರೋ ಮಹಾತ್ಮರಾಗಿ ಹೋಗಿರ್ತಾರೆ, ಅವ್ರ ಚರಿತ್ರೆ ಅವ್ರನ್ನ ಕಲ್ಪನೆ ಮಾಡ್ಕೋಬೇಕು ನಾವು. ಅಂದಾಗ ಈ ಸ್ಥಿತಿ ಅರ್ಥ ಆಗ್ತಿರ್ತದೆ. ಆ ಯೋಗಿಗಳು, ಆ ಮಹಾತ್ಮರು ಸದಾ ಆನಂದಭರಿತವಾಗಿರ್ತಕ್ಕಂಥವ್ರು. ಪ್ರಾಣಲಿಂಗಿಯು ಶರಣಸ್ಥಳವನ್ನು ಅಂದರೆ ಅನುಭವ ಭಕ್ತಿಯೇ ಆನಂದ ಭಕ್ತಿಯಾಗಿ ರೂಪುಗೊಂಡ ನಂತರ ಪ್ರಾಣಲಿಂಗಿ ಆತ ಏನಾಗ್ತಾನೆ, ಶರಣನಾಗಿ ಮಾರ್ಪಡುತ್ತಾನೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಏನೇನೆಂದರೆ, ಪ್ರಾಣಲಿಂಗಿ ಸ್ಥಳದಲ್ಲಿ ತನ್ನ ಪ್ರಾಣವೇ ಲಿಂಗವಾಗಿ, ಲಿಂಗವೇ ಪ್ರಾಣವಾಗಿ ಆ ಸಾಮರಸ್ಯದೊಳಗಿರ್ತಕ್ಕಂಥ ಪ್ರಾಣಲಿಂಗಿ, ಆ ಸಮಾಧಿ ಸ್ಥಿತಿಯಲ್ಲಿರ್ತಕ್ಕಂಥ ಪ್ರಾಣಲಿಂಗಿ ಹೊರಗಿನ ಪ್ರಪಂಚದ ಪರಿವೇ ಇಲ್ಲದ ರೀತಿಯಲ್ಲಿ ತುರ್ಯಾವಸ್ಥೆಯಲ್ಲಿ ಇರ್ತಕ್ಕಂಥವನು. ಹಾಗಾದರೆ ಸದಾ 24 ತಾಸು ಆ ಅವಸ್ಥೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ ಸಾಧಕರಿಗೆ. ಆ ಅವಸ್ಥೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ ಸಾಧಕರಿಗೆ. ಆ ಅವಸ್ಥೆ ಸ್ವಲ್ಪ ಹೊತ್ತಿದ್ದು ಆ ಅವಸ್ಥೆಯಿಂದ ಮತ್ತೆ ಹೊರಗೆ ಬರ್ತಾರೆ, ಪ್ರಪಂಚ ಜೊತೆ ವ್ಯವಹರಿಸ್ತಿರ್ತಾರಲ್ಲ, ಆ ಅವಸ್ಥೆ ಮುಟ್ಟಿ ಆ ಅವಸ್ಥೆಯಿಂದ ಹೊರಗೆ ಬರ್ತಕ್ಕಂಥ ಒಂದು ಸ್ಥಿತಿಯನ್ನು ತಲುಪಿದ ಆ ಸಾಧಕ ಆತ ಪ್ರಾಣಲಿಂಗಿಯೂ ಆಗ್ತಾನೆ, ಶರಣನೂ ಆಗ್ತಾನೆ. ಆ ಶರಣ ಸಮಾಧಿ ಸ್ಥಿತಿಗೆ ಏರಿದಾಗ ಪ್ರಾಣಲಿಂಗಿ ಅಂತ ಕರಿತೀವಿ. ಆ ಸಮಾಧಿ ಸ್ಥಿತಿಯಿಂದ ಹೊರಗೆ ಬಂದಾದಮೇಲೆ ಪ್ರಪಂಚ ಜೊತೆ ವ್ಯವಹಾರ ಮಾಡೋ ಹೊತ್ನ್ಯಾಗ ಆತ ಶರಣನಾಗಿರ್ತಾನೆ. ಲೋಕದ ಜೊತೆ ಇರ್ತಾರೆ, ಆದರೆ ಲೋಕದ ಹಾಗೆ ಇರೋದಿಲ್ಲ. ಶರಣರು ಲೋಕದ ಜೊತೆಗೇ ಇರ್ತಾರೆ, ಆದರೆ ಲೋಕ ಇದ್ದಂಗೆ ಇರೋದಿಲ್ಲ. ಅವರ ನಿಲುವೇ ಬೇರೆ ಇರುತ್ತೆ, ಅವರ ಮಾತುಗಳೇ ಬೇರೆ ಇರ್ತವೆ, ಅವರ ಸ್ಥಿತಿನೇ ಬೇರೆ ಇರುತ್ತೆ, ಅವರ ಜೀವನ ಶೈಲಿನೇ ಬೇರೆ ಇರುತ್ತೆ. ಎಲ್ಲವೂ ಬೇರೆ, ಎಲ್ಲ ಒಬ್ಬರಿದ್ದಂಗೆ ನಾವೆಲ್ಲರೂ ಇದ್ದ ರೀತಿಯಲ್ಲಿ ಅವರು ಇರೋದಿಲ್ಲ. ಅದಕ್ಕೆ ಪರವಸ್ತುವಿನಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದುವ ಕ್ರಿಯೆ ಏನಿದೆಯಲ್ಲ, ಶರಣ ಅಂತ ಯಾರಿಗಂತೇವೆ ಅಂದರೆ ಆ ಪರವಸ್ತುವಿನಲ್ಲಿ ಶರಣಾಗತಿಯಾಗಿರ್ತೀವಿ. ನನ್ನದನ್ನೋದು ಏನೂ ಇಲ್ಲ, ಎಲ್ಲ ನೀನೇ, ನಾನೂ ನೀನೇ. ಪ್ರಾಣಲಿಂಗ ಸ್ಥಿತಿ ಮುಟ್ಟಿದಾಗ ನೀನು ನಾನೇ. ದ್ವೈತ್ವವೂ ಹೌದು, ಅದ್ವೈತವೂ ಹೌದು. ದ್ವೈತವೂ ಅಲ್ಲ, ಅದ್ವೈತವೂ ಅಲ್ಲ. ಈ ಶರಣಸ್ಥಳ ಸ್ಥಿತಿ ಹೇಗಿರುತ್ತೆ ಅಂದರೆ, ಪ್ರಾಣಲಿಂಗಿ ಸ್ಥಿತಿಯಲ್ಲಿ ಅದ್ವೈತನಾಗಿರ್ತಾನೆ, ಅದಕ್ಕಿಂತ ಮುಂಚೆ ದ್ವೈತ ಆಗಿರ್ತಾನೆ. ಭಕ್ತ ಬೇರೆ, ಪರವಸ್ತು ಬೇರೆ. ಅಲ್ಲಿ ದ್ವೈತದಿಂದ ಅದ್ವೈತ ಆಗಿ ಮುಂದೆ ಅದ್ವೈತದ ಸ್ಥಿತಿ ಮುಟ್ಟೋ ಒಂದು ಎಲ್ಲ ಸಾಧನೆಯನ್ನು ಮಾಡಿ ಆದಮೇಲೆ ಮತ್ತೆ ಲೋಕದ ವ್ಯವಹಾರಕ್ಕೆ ಮತ್ತೆ ಆತ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಶರಣ ಲೋಕದ ಕಣ್ಣಿಗೆ ದ್ವೈತ, ತನಗೆ ಅದ್ವೈತನೂ ಹೌದು, ದ್ವೈತನೂ ಹೌದು. ಅದ್ವೈತನೂ ಅಲ್ಲ, ಅದ್ವೈತನೂ ಅಲ್ಲ. ಒಂದೆಂಬೆನೇ ಎರಡಾಯಿತು. ಒಂದಾಗಿನ ಅಲ್ಲಿ 11 ಎರಡಾಗಿರ್ತೈತಿ. ಎರಡೆಂಬೆನೇ ಒಂದಾಯಿತು. ಈ ಸ್ಥಿತಿಯಲ್ಲಿ ಶರಣನಾಗಿರ್ತಾನೆ. ಶರಣ ಸ್ಥಿತಿಗೆ ಮುಟ್ಟಿದಾಗ ಈ ಭಾವ ಇರುತ್ತೆ. ಶರಣ ಸ್ಥಳದಲ್ಲಿ ಆ ಶರಣ ಪರಿಪೂರ್ಣಾನಂದದ ನಿಬ್ಬೆರಗಿನಲ್ಲಿ ಇರ್ತಾನವ. ಪರಿಪೂರ್ಣ ಆನಂದ ಭಾಳ ಪೂರ್ಣವಾಗಿರ್ತಕ್ಕಂಥದ್ದು, ಅಪೂರ್ಣ ಅಲ್ಲ ಅದು. ಪರಿಪೂರ್ಣ ಆನಂದದ ನಿಬ್ಬೆರಗಿನಲ್ಲಿ ಆ ಸ್ಥಿತಿ ಮುಟ್ಟಿದ ಶರಣ ಆತನ ಅಂತಃಕರಣಗಳೆಲ್ಲವೂ ಅವೇನಕ್ಕವೆ ಪರಿಶುದ್ಧ ಆಗಿರ್ತವೆ. ಯಾವ ಸಾಧಕನ ಅಂತಃಕರಣಗಳೆಲ್ಲ ಪರಿಶುದ್ಧ ಆಗಿರ್ತಾವೆ. ಅಂತಃಕರಣ ಅಂದರೆ ನಮಗೆ ಗೊತ್ತು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಅಂತಃಕರಣಗಳು. ಇವು ಪರಿಶುದ್ಧ ಆದಂಥ ವ್ಯಕ್ತಿ ಸಾಧಕನಿಗೆ ಶರಣ ಅಂತ ಕರಿತೀವಿ. ಈ ಸ್ಥಿತಿಯಲ್ಲಿ ಆತ್ಮಜ್ಞಾನವು ಆತ್ಮಾನುಭಾವವಾಗಿ ಹೊರಹೊಮ್ಮುತ್ತದೆ.
ಪ್ರಾಣಲಿಂಗ ಸ್ಥಿತಿಯಲ್ಲಿ ಆತ್ಮಜ್ಞಾನ ಉಂಟಾಗಬಹುದು. ಆತ್ಮಜ್ಞಾನ ಮುಂದೆ ಆತ್ಮಾನುಭಾವವಾಗಿ ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಅನುಭಾವ ಅಂದರೆ ಸಮಾಧಿ ಸ್ಥಿತಿ. ಆ ಅರಿವಿನ ಹಸಿವೇನೈತಲ್ಲ, ಆ ಅರಿವಿನ ಹಸಿವಿಗೆ ತೃಪ್ತಿ ಅದರಿಂದ ಆಗುತ್ತೆ ಅಂದ್ರೆ ಸಮಾಧಿ ಸ್ಥಿತಿಗೆ ಹೋದಾಗ ತೃಪ್ತಿ, ಅಮೃತ ರಸವನ್ನು ಸವಿದು ಆತ ತೃಪ್ತಿ ಆಗಿರ್ತಾನೆ. ಮುಂದೆ ಹೇಳಿದ್ರು ಅವರು, ಲಿಂಗಾನುಭಾವದಿಂದ ನಿಮ್ಮ ಕಂಡನ್ನ ಮರೆಯದನಾಗಿ ಕೂಡಲ ಸಂಗಮ ದೇವ. ಲಿಂಗಾನುಭಾವದಿಂದ ಆ ಪರವಸ್ತುವನ್ನು ಕಂಡು ನನ್ನನ್ನು ನಾನು ಮರೆತುಕೊಂಡು ಬಿಟ್ಟೆ. ಲಿಂಗಾನುಭಾವದಿಂದ ನಿಮ್ಮ ಕಂಡು ಆ ಸಮಾಧಿ ಸ್ಥಿತಿಯಿಂದ, ಸಮಾಧಿ ಸ್ಥಿತಿಯಲ್ಲಿದ್ದಾಗ, ಪ್ರಾಣಲಿಂಗ ಸ್ಥಿತಿಯಲ್ಲಿದ್ದಾಗ ಆ ಪರವಸ್ತುವನ್ನು ಕಂಡು, ಆ ಬೆಳಕನ್ನು ಕಂಡು ನಿಮ್ಮ ಕಂಡನ್ನ ಮರೆದನಾಗಿ ನನ್ನ ಮರ್ಕೊಂಡು ಬಿಟ್ಟೆ. ಶರಣಾಗತಿ ಆತಲ್ಲಿ, ಅಲ್ಲಿ ಶರಣಸ್ಥಳಕ್ಕೆ ಬಂದ್ವಿ. ಈ ರೀತಿಯಾಗಿರ್ತಕ್ಕಂಥ ನಡೆ ನುಡಿಗಳೆಲ್ಲವೂ ಲಿಂಗ ನಡೆಯಾಗಿ, ಲಿಂಗ ನುಡಿಯಾಗಿ ಶರಣನಾದವನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಲಿಂಗದ ನುಡಿಯಾಗತ್ತೆ. ಶರಣ ಗಮನಿಸಿದರೆ ಅದು ಲಿಂಗದ ಗಮನ ಆಗತ್ತೆ. ಶರಣನ ನಡೆ ಅದು ಲಿಂಗದ ನಡೆ, ಶರಣನ ನುಡಿ ಅದು ಲಿಂಗದ ನುಡಿ ಆಗತ್ತೆ. ಅದು ಆ ಸ್ಥಿತಿಗೆ ಮುಟ್ಟಿದಂಥ ಸಾಧಕ ಆತ ಬೇರೆಯಲ್ಲ, ಲಿಂಗ ಬೇರೆಯಲ್ಲ. ಆತ ನುಡಿತಾನ ಅಂದರೆ ಅದು ಲಿಂಗನೇ ನುಡಿತಾ ಇದೆ. ಸಾಕ್ಷಾತ್ ಪರವಸ್ತುವೇ ನುಡಿತಾ ಇದೆ, ಪರವಸ್ತುವೇ ನಡೀತಾ ಇದೆ. ಆ ಶರಣ ರೂಪದಲ್ಲಿ ಆ ಪರವಸ್ತುವೇ ನಡೀತಾ ಇದೆ, ಪರವಸ್ತುವೇ ನುಡಿತಾ ಇದೆ ಅಂತಕ್ಕಂಥ ಭಾವದಲ್ಲಿ ಇರ್ತಾರೆ ಅವರು. ಇದು ಯಾವ ಸ್ಥಿತಿಗೆ ಇರುತ್ತಂದರೆ, ಒಂದು ಕನ್ನಡಿಯನ್ನು ಇನ್ನೊಂದು ಕನ್ನಡಿಯ ಮುಖಾಮುಖಿಯಾಗಿಸಿದಾಗ, ಒಂದು ಕನ್ನಡಿ ಎದುರಿಗೆ ನಾನು ಬಂದರೆ ಅದರ ಬಿಂಬ ಕಾಣುತ್ತೆ, ನನ್ನ ಬಿಂಬ ಕಾಣುತ್ತೆ. ಇಲ್ಲಿ ಕನ್ನಡಿಯನ್ನು ಏನು ಮುಖಾಮುಖಿಯಾಗಿಸೋದು, ಒಂದು ಕನ್ನಡಿ ಇನ್ನೊಂದು ಕನ್ನಡಿಗೆ ಎದುರಾದಾಗ ಅದೇನಾಗತ್ತೆ, ಉಂಟಾಗುವ ಅನಂತ ಪ್ರತಿಬಿಂಬಗಳ ರೀತಿಯಲ್ಲಿ ಇದೂ ಒಂದು ಕನ್ನಡಿ, ಇದು ಒಂದು ಕನ್ನಡಿ, ಕನ್ನಡಿಯ ಬಿಂಬ ಈ ಕನ್ನಡಿಯ ಬಿಂಬ, ಈ ಕನ್ನಡಿಯ ಬಿಂಬ ಈ ಕನ್ನಡಿಗೆ, ಈ ಕನ್ನಡಿಯ ಬಿಂಬ ಈ ಕನ್ನಡಿಗೆ ಬಂದಾಗ ಅನಂತ ಬಿಂಬಗಳಾಗಿ ಪರವಸ್ತುವಿನ ಜೊತೆ ನನ್ನ ಆತ್ಮ ಚೈತನ್ಯ, ಪರವಸ್ತುವಿನ ಜೊತೆಗೆ ಆ ಮಹಾಬೆಳಗಿನ ಜೊತೆಗೆ ಈ ಬೆಳಕು ಮುಖಾಮುಖಿಯಾದಾಗ, ಪ್ರಾಣಲಿಂಗ ಸ್ಥಳದಲ್ಲಿ ಅದು ಮುಖಾಮುಖಿ ಆಗುತ್ತಲ್ಲಿ, ಸಮಾಧಿ ಸ್ಥಿತಿಗೆ ಮುಟ್ಟಿದಾಗ ಅದು ಮುಖಾಮುಖಿ ಆಗುತ್ತೆ. ಅದು ಅನಂತದ ಬಿಂಬಗಳಾಗಿ, ಅನಂತ ಬಿಂಬಗಳಾಗಿ ಪರಿಣಮಿಸಿದಾಗ ಆ ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಅನಂತ ಪರಿಪೂರ್ಣಾನಂದ ಅಲೆಗಳು ಉತ್ಪತ್ತಿಯಾಗಿ ಆಗ ಆ ಸಾಧಕನ ದೇಹೇಂದ್ರಿಯಾದಿಗಳಾಗು ತನ್ನ ಇಂದ್ರಿಯ ಸುಖಗಳನ್ನು ಸಂಪೂರ್ಣ ಛೇದಿಸಿ ತಾನು ಸತಿಯಾಗಿ ಲಿಂಗ ಪತಿಯಾಗಿ ಪರಾಶಕ್ತಿಯುಕ್ತವಾಗಿ ಲಿಂಗಾನಂದದಲ್ಲಿ ತಲ್ಲೀನನಾಗಿರ್ತಾನೆ ಆ ಸಾಧಕ. ಆ ರೀತಿ ತಲ್ಲೀನ ಆಗಿರ್ತಕ್ಕಂಥ ಸಾಧಕನಿಗೆ ನಾವು ಶರಣ ಅಂತ ಕರಿತೇವೆ. ನಮ್ಮ ಎಲ್ಲ ಇನ್ವಿಟೇಷನ್ ಕಾರ್ಡಿಂದ ನಾವು ಶರಣ ಅಂತ ಕರ್ಕೊತೇವೆ. ಕರೆಯುವಾಗಲೂ ಶರಣ ಅವರು, ಶರಣ ಇವರು. ದಯವಿಟ್ಟು ಆ ಪದ ಪ್ರಯೋಗ ಅಷ್ಟು ಸರಿ ಅನಿಸೋದಿಲ್ಲ ಅನ್ನೋಂಥ ಮಾತು ಇರಲಿ. ಸಾಧಕನು ಸಾಧನೆಯ ಉತ್ತುಂಗ ಸ್ಥಿತಿಯಲ್ಲಿರುವಾಗ ನಾನು ನೀನೆಂಬ ಭೇದವಡಗಿ ತಾನೇ ತಾನಾಗಿರುವ ಸಂದರ್ಭದಲ್ಲಿ ಅರಿವಿನ ಜೀವನ ನಡೆಸುತ್ತಾ ಆನಂದ ಹಂಚುವ ಮಹಾಯೋಗಿ ಸ್ಥಿತಿಯನ್ನು ತಲುಪಿರುತ್ತಾನೆ. ಮಹಾಯೋಗಿ ಅಂತಕ್ಕಂಥ ಶಬ್ದ ಬಂತಿಲ್ಲ. ಈಗೆಲ್ಲ ಶರಣರು ನೆನಪು ಮಾಡ್ಕೋಬೋದು ನಾವು ಈ ಸ್ಥಿತಿಯಲ್ಲಿರ್ತಕ್ಕಂಥ
ಶರಣನ ಭಕ್ತಿ ಅದು ಸದಾ ಆನಂದದ ಭಕ್ತಿ, ಅದು ಆವೇಶದ ಭಕ್ತಿಯಲ್ಲ. ಹಂಗಾರೆ ನಾವು ಶರಣ ಸ್ಥಿತಿಗೆ ತಲುಪಬೇಕಾಗಿತ್ತಂದ್ರೆ ನಮ್ಮ ಆವೇಶಕ್ಕೊಂದಿಷ್ಟು ಬ್ರೇಕ್ ಹಾಕಬೇಕಾಗತ್ತೆ. ಆನಂದವಾಗಿರೋದು ರೂಢಿ ಮಾಡ್ಕೋಬೇಕು, ಆವೇಶವನ್ನು ಕಡಿಮೆ ಮಾಡ್ಕೋಬೇಕು. ನಿಷ್ಠಾಭಕ್ತಿಯಲ್ಲಿ ಆವೇಶ ಇರುತ್ತೆ. ಹರ್ರು ಅನ್ಬೋದು ನಾವು. ನಿಷ್ಠೆ ಬೆಳೆಸ್ಕೋಬೇಕಾಗಿತ್ತು ಅಂದ್ರೆ ಇಷ್ಟು ಆವೇಶ ಇರುತ್ತೆ. ಇಲ್ಲಿ ಹಾಗಿರೋದಿಲ್ಲ. ಆವೇಶರಹಿತವಾಗಿರ್ತಕ್ಕಂಥ, ಅತಾರ್ಕಿಕವಾಗಿಯೂ ಆವೇಶರಹಿತವಾಗಿಯೂ ಅತಾರ್ಕಿಕವಾಗಿಯೂ ಅದು ಹರಿಯದು. ಶರಣನ ಭಕ್ತಿ ಹೆಂಗೆ ಇರ್ತತೆ ಅಂದ್ರೆ ಅದು ಗಂಭೀರವಾಗಿರುತ್ತೆ, ಅದು ಶಾಂತಿಯುತವಾಗಿರುತ್ತೆ, ಅದು ತನ್ಮಯತೆಯಿಂದ ಕೂಡಿರುತ್ತೆ, ತಲ್ಲೀನತೆಯಿಂದ ಕೂಡಿದಂಥ ಆನಂದ ಭಕ್ತಿ ಶರಣನಂದಾಗಿರುತ್ತೆ. ಆ ಸ್ಥಿತಿ ಮುಟ್ಟಿದಾಗ ನಾವು ಹಂಗೆ ಆಗ್ಬೇಕಾಗತ್ತೆ. ಶರಣರ ಅಥವಾ ಸಾಧಕನ ಎಲ್ಲ ದಾರಿಗಳು ಲಿಂಗದ ಕಡೆ ಇರುತ್ತೆ. ಯಾವಾಗ ಕೇಳಿ ಹೇಳಿದರೂ ಲಿಂಗದ ಕಡೆನೇ ಇರುತ್ತೆ. ಬೇರೆ ದಾರಿ ಇಲ್ಲ ಅಲ್ಲಿ. ಬೇರೆ ಇನ್ನೊಂದು ದಾರಿ ಆತನ ಮುಂದೆ ಕಾಣೋದೇ ಇಲ್ಲ. ಶರಣ ಲಿಂಗ ಮೆಚ್ಚಿ ನಡೆಯುವವನು ಲೋಕ ಮೆಚ್ಚಿ ನಡೆಯ. ಅವಾಗ ಆ ಸ್ಥಿತಿ ಎಲ್ಲಿಗೆ ಬರ್ತೈತೆ ಶರಣರದ ಅಂದ್ರೆ ದಾರಿ ಲಿಂಗದ ಕಡೆನೇ ಇದ್ದಾಗ ಲಿಂಗ ಮೆಚ್ಚಿದರೆ ಅದನ್ನು ಮಾಡೋದು. ಹೇಳ್ತಾರಲ್ಲ, ಲಿಂಗ ಮೆಚ್ಚಿ ಅಹುದೆನ್ನಬೇಕು. ಲಿಂಗ ಮೆಚ್ಚಿ ಅಹುದೆನ್ನಬೇಕು ಸ್ಥಿತಿಯಲ್ಲಿ ಶರಣ ಇರ್ತಾನೆ. ಲಿಂಗ ಮೆಚ್ಚಿ ಲೋಕ ಮೆಚ್ಚದೇ ಇದ್ರೂ ಕೂಡ ಲಿಂಗ ಮೆಚ್ಚುವಂತೆಯೇ ನಡೀತಾನೆ. ಜರದ ಲೋಕ ಮೆಚ್ಚುವಂಗಿದ್ದು ಲಿಂಗ ಮೆಚ್ಚದೇ ಇರ್ತಿತ್ತಂದ್ರೆ ಆ ಲೋಕ ಮೆಚ್ಚುವಂತೆ ನಡೆಯೋದಿಲ್ಲ ಶರಣ. ನಾವು ನಡಿತೇವೆ. ನಾವು ಲಿಂಗದ ಜೊತೆ ಕಾಂಪ್ರಮೈಸ್ ಮಾಡ್ಕೊತೇವೆ ಹೊರತು ಲೋಕದ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. 4 ಮಂದಿ ಏನು ಅಂದಾರ ಅಂತೇವೆ ಹೊರತು ನಾವು ಲಿಂಗ ಏನು ಅಂದಿತು ಅನ್ನಂಗಿಲ್ಲ ನಾವು. ಇದೇ ನಮಗೂ ಮತ್ತು ಶರಣರಿಗಿರ್ತಕ್ಕಂಥ ವ್ಯತ್ಯಾಸ. ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವುದಿಲ್ಲ ಅಂತಕ್ಕಂಥ ನಾವು ಭಾಳ ಸಲ ಈ ವಚನ ಅಂತೇವಿ. ಬಟ್ ಸ್ಥಿತಿ ಆ ರೀತಿ ಇದ್ದಾಗ ತಾನೇ ಬರುತ್ತೆ. ಶರಣರು ಕಾಲವನ್ನು ಮೀರಿದವರು, ಕರ್ಮಫಲವನ್ನು ಮೀರಿದವರು, ಅವರಿಗೆ ಅವರೇ ಸಮ ಎನ್ನುವ ರೀತಿಯಲ್ಲಿ ಅವರು ಇರ್ತಾರೆ. ಶರಣರು ಸಾವನರಿಯರು, ಕಾಲನ ಬಲೆಗೆ ಕಲ್ಪಿತರಾಗರು, ಇಷ್ಟಲಿಂಗದಲ್ಲಿಯೇ ತಲ್ಲೀನನಾದ ಶರಣಂಗೆ ಬಹಿರಂಗದ ನೇಮ ನಿತ್ಯದಿಂದ ಹೊರಗಿರುವನು. ಇದು ಶರಣಸ್ಥಳದ ಸ್ಥೂಲ ಪರಿಚಯ. ಇನ್ನು ಈ ಶೂನ್ಯ ಸಂಪಾದನೆ ಗ್ರಂಥದಲ್ಲಿ ಬರ್ತಕ್ಕಂಥ ಶರಣಸ್ಥಳದ 3 ವಚನಗಳು. ಮೊದಲನೇ ವಚನ ಪ್ರಭುದೇವರ ವಚನನೇ 3. ಇಲ್ಲಿ ಬರೋದು ಈ ಒಂದು ಹಂತದಲ್ಲಿ ಎಲ್ಲ ಪ್ರಭುದೇವರ ವಚನಗಳೇ ಬರ್ತಾವೆ. ಷಟ್ಸ್ಥಲದಲ್ಲಿ ಬರ್ತಕ್ಕಂಥ ಎಲ್ಲ ವಚನ. ಮೊದಲನೇ ವಚನ, ಶರಣಸ್ಥಳದ ಮೊದಲನೇ ವಚನ. ನೆನಪು ಸತ್ತಿತ್ತು, ಭ್ರಾಂತು ಬೆಂದಿತ್ತು, ಅರಿವು ಮರೆಯಿತ್ತು, ಕುರುಹುಗೆಟ್ಟಿತ್ತು. ಅಲ್ಲಿ ಗತಿಯ ನರಸಲುಂಟೆ, ಅಲ್ಲಿ ಮತಿಯ ನರಸಲುಂಟೆ. ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಗಿ ಕಂಗಳಂಗದ ಕಳೆಯ ಬೆಳಗಿನ ಭಂಗ ಹಿಂಗಿತ್ತು ಗುಹೇಶ್ವರ. ಇದು ಮೊದಲನೇ ವಚನ. ಪ್ರಾಣಲಿಂಗ ಯೋಗದಿಂದ ಪ್ರಾಣಲಿಂಗಿಯು ಲಿಂಗವೇ ತಾನಾದ ಅನುಭವ ಅಳವಟ್ಟು ಶರಣನಾದಾಗ ಅಲ್ಲಿ ನೆನೆವ ನೆನಹೆಲ್ಲ ಒಳೆಯುವುದು. ನಾನು ಏನೇನು ನೆನೆಸುವಂತ ಇದ್ದೆ,
ಈಗ ಊರಿಂದ ವಿದೇಶದಿಂದ ಮಗ ಬರ್ತಿರ್ತಾನ ಅಂತ ತಿಳ್ಕೊರಿ. ಮಗ ಬರುತ್ತ ನಾನು ಮಗನ ನೆನೆಸುವಂತ ಇರ್ತೇವೆ ನಾವು. ಮಗ ಬಂದಗಾಣ ಆ ನೆನಪು ಹೋಗಿಬಿಡುತ್ತೀಗ, ನೆನೆಸ್ಕೊಂಡಿದ್ದೆಲ್ಲ ನೆನಪು ಹೋಗಿಬಿಡುತ್ತೀಗ. ನೆನವು ಸತ್ತಿತ್ತು. ಆ ಪರವಸ್ತುವಿನಲ್ಲಿ ಕೂಡುವವರೆಗೂ ಆ ಪರವಸ್ತುವಿನ ನೆನಹಿನಲ್ಲಿ ನಾನು ಇರ್ತೇನೆ. ಆ ಪರವಸ್ತುವಿನಲ್ಲಿ ಸಾಮೀಪ್ಯ ಬಂದು ಸಮರಸಗೊಂಡಾಗ ಆ ಪರವಸ್ತುವಿನ ನೆನೆದ ನೆನವು ಅಲ್ಲಿ ಉಳಿಯೋದಿಲ್ಲ, ಅಳಿತೈತಲ್ಲ, ಅದು ನೆನಹು ಸತ್ತಿತ್ತು. ಭ್ರಾಂತು ಬೆಂದಿತ್ತು ಅಂದ್ರೇನು? ಜೀವಭಾವ ಒಳೆದು ಶಿವಭಾವ ನೆಲೆಗೊಂಡ ಶರಣ ಅಥವಾ ಕಾರಣ. ಈ ಜೀವಭಾವ ಇದ್ದಾಗ ಇವೆಲ್ಲ ನಮಗೆ ಜಂಜಾಟ ಅದಾವ್ರಿ. ಈ ಜೀವಭಾವ ಅಳೆದು ಶಿವಭಾವ ನೆಲೆಗೊಂಡ ಕಾರಣ ಇಲ್ಲಿ ಆ ಸಾಧಕ ಅಥವಾ ಆ ಶರಣ ವರ್ಣ, ಜಾತಿ, ಧರ್ಮ, ಕುಲ, ಗೋತ್ರ, ಹೌದಲ್ಲ, ಇನ್ನೇನೇನೋ ಇವೆಲ್ಲ ನಾವು ಏನು ಅಂಟಿಸ್ಕೊಂಡೇವಲ್ಲ, ಈ ಭ್ರಾಂತಿಯನ್ನು ಮೀರಿ ಇವೆಲ್ಲ ಭ್ರಾಂತಿಗಳಿವು. ಗೊತ್ತಿರಲಿ, ಭ್ರಾಂತು ಬೆಂದಿತ್ತು ಅಂದರೆ ಇವು ನೋಡ್ರಿ, ಇವೆಲ್ಲ ಭ್ರಾಂತು. ಇವು ನಾನು ಆ ಜಾತಿಯವನು, ನಾನು ಈ ಜಾತಿಯವನು, ನಾನು ಆ ಕುಲದವನು, ನಾನು ಈ ಕುಲದವನು, ನಾನು ಆ ಗೋತ್ರದವನು, ನಾನು ಆ ಆಶ್ರಮದವನು, ನನ್ನ ನಾಮಗಳು ಹೀಗೆ, ನಂದು ಆ ಹೆಸರು, ನಂದು ಈ ಹೆಸರು, ನಾ ಆ ಊರವ, ನೀ ಊರವ, ಇವೆಲ್ಲ ನನ್ನ ಅದಾವಲ್ಲ, ಇವೆಲ್ಲ ಭೇದಗಳದಾವಲ್ಲ, ಇವೆಲ್ಲ ಭ್ರಾಂತಿ ಅಂತಂತಾರೆ ಅವರು. ಭ್ರಾಂತಿ ಅಂತ ಗೊತ್ತಾಗೋದು ಯಾವಾಗಿದು? ಭ್ರಾಂತಿ ಅಂತ ಗೊತ್ತಾಗೋದು ಯಾವಾಗಿದು? ಜೀವಭಾವ ಹೋಗಿ ಶಿವಭಾವ ತಾಳದಾಗ ಮಾತ್ರ ಭ್ರಾಂತಿ ಅಂತ ನಮಗೆ ಅನ್ನಿಸ್ತಾವೆ. ಕೆಲವೊಮ್ಮೆ ನಾವು ಎಷ್ಟು ತಪ್ಪು ಮಾಡಿಬಿಟ್ಟೇವಲ್ಲಪ್ಪ ಅಂತ ಒಮ್ಮೆ ಅನ್ನಿಸ್ತಿರ್ತೈತಿ. ಒಂದು 25 ವರ್ಷದ ಹಿಂದೆ ನಮ್ಮ ಏನೋ ಕೆಲವು ವಿಚಾರಗಳು, ಏನೋ ಕೆಲವು ಆಚಾರಗಳು, ಏನೋ ಒಂದಿಷ್ಟು ನಾವು ಮಾಡೋದನ್ನು ಈಗ ನೋಡಿ ಆ ಅರಿವು ಬಂದ ಮೇಲೆ ನಮಗೆ ಈಗ ಅವನ್ನ ನೋಡಿ ಈಗ ನಗು ಬರ್ತಿರ್ತದೆ ನಮಗೆ. ನಾವು ಎಷ್ಟು ಹುಚ್ಚತನ ಮಾಡ್ತಿದ್ವಲ್ಲ ಅಂತ ಭಾವ ಬರ್ತಿರ್ತದಲ್ಲ, ಅವಾಗ ಅದೇನಾಯ್ತು, ಈಗೇನಾಯ್ತು, ಅದು ಭ್ರಾಂತಿ ಆಗ್ತದು. ಆ ಭ್ರಾಂತಿ ಒಳಗಿದ್ದು ಮಾಡಿದ್ವಿ. ಆ ಭ್ರಾಂತಿ ಜೀವಭಾವ ಇದ್ದಾಗ ಅದು ಭ್ರಾಂತಿ ಅನಿಸಿರಂಗಿಲ್ಲ, ನಾವು ಮಾಡೋದು ಕರೆಕ್ಟ್ ಅನಿಸಿರ್ತೈತಿ. ಜೀವಭಾವ ಅಳಿದು ಶಿವಭಾವ ತಾಳಿದ ಕಾರಣ ಆ ಭ್ರಾಂತುಗಳೆಲ್ಲ ನಾವೇನು ಸರಿ ಅಂತ ತಿಳ್ಕೊಂಡಿದ್ದು ಭ್ರಾಂತುಗಳು ಏನಾಯ್ತು, ಬೆಂದು ಹೋಗ್ಬಿಡ್ತಾವ ಅಂತ, ಮುಗಿದು ಹೋತಂತ. ಭ್ರಾಂತು ಬೆಂದಿತ್ತು. ಮುಂದೆ ಅರಿವು ಮರೆಯಿತ್ತು, ಕುರುಹುಗೆಟ್ಟಿತ್ತು. ಸ್ವಸ್ವರೂಪದ ಅರಿವು, ನಾ ಸ್ವಸ್ವರೂಪದ ಅರಿವು ಏನಾಯ್ತಲ್ಲ ನಂದು, ನಾನು ಆ ಮೂಲ ವಸ್ತುವಿನ ಒಂದು ಅಂಶ ಅಂತಕ್ಕಂಥ ಅರಿವೇನಿತ್ತಲ್ಲ, ಸ್ವಸ್ವರೂಪದ ಅರಿವು ಸ್ವಾನುಭಾವದಲ್ಲಿ ಸಮರಸವಾದ ಬಳಿಕ, ಸ್ವಾನುಭಾವದಲ್ಲಿ ಸಮರಸವಾದ ಬಳಿಕ ಅದು ಮರ್ತು ಹೋಗ್ಬಿಡ್ತೈತಿ. ಆ ಅರಿವು ಮರ್ತು ಹೋಗ್ಬಿಡ್ತೈತಿ. ಆ ಅರಿವು ಮರ್ತು ಹೋಗ್ಬಿಡ್ತೈತಿ. ಸೊ ಅದಕ್ಕೆ ನಾವೇನಂದ್ವಿ, ಅರಿವು ಮರೆಯಿತ್ತು, ಕುರುಹುಗೆಟ್ಟಿತ್ತು. ಈ ಕಾಯದ ಕುರುಹು ಅಳದು ಅಂಗಭಾವ ಅಳಿತಂದ್ರೆ ಇದು ಕುರುಹು. ಅಂಗದ ಭಾವ, ಕಾಯದ ಭಾವ, ಕುರುಹು ಅಳಿದು ಅಕಾಯವಾಯಿತು. ಅಂಗಭಾವ ಹೋತಂದ್ರೆ ಏನು, ಲಿಂಗಭಾವ ಬಂತು. ಹಂಗಾರೆ ಆ ಕಾಯ ಅಂಗಲಿಂಗ ಆದಮೇಲೆ ಅಂಗಲ್ದಂಗೆ ಆಯ್ತು. ಆ ಕಾಯ ಅಕಾಯ ಆಯಿತು. ಸೊ ಆ ಕಾಯ ಅಕಾಯವಾಗಿ ಸರ್ವಾಂಗಲಿಂಗವಾಗಿತ್ತು. ಅವಾಗೇನಾಯ್ತು, ಕುರುಹುಗೆಟ್ಟಿತ್ತು ಅಂತ ಕೇಳಿ. ಅಂಗವೆಂಬ ಕುರುಹು ಕೆಟ್ಟು ಏನಾಯ್ತು, ಲಿಂಗವಾಯಿತು. ಅಲ್ಲಿ ಗತಿಯ ನರಸಲುಂಟೆ. ಹಿಂಗಾದ ಮೇಲೆ ಅಲ್ಲಿ ಮತಿಯ ನರಸಲುಂಟೆ. ಸರ್ವಾಂಗವೆಲ್ಲ ಲಿಂಗವಾದ ಕಾರಣ ಶರಣನಿಗೆ ಈಗ ಮತ್ತೊಂದು ಗತಿ ಇಲ್ಲವೇ ಇಲ್ಲ, ಮತ್ತೊಂದು ನಡೆ ಇಲ್ಲವೇ ಇಲ್ಲ. ಹೀಗಾಗಿ ಇನ್ನೇನಾದರೂ ಗತಿಯನ್ನು ಅರಸಲಿಕ್ಕೆ ಏನಾದರೂ ಉಳಿದತ್ತೇನಂದ್ರೆ ಇಲ್ಲ, ಅಲ್ಲಿ ಗತಿಯನ್ನು ಅರಸಲುಂಟೆ, ಅರಸುವ ಅಗತ್ಯವಿಲ್ಲ. ಭಿನ್ನವಾಗಿ ಚಿಂತಿಸುವ, ಇನ್ನು ಮತ್ತೆ ಬೇರೆ ಏನರ ಚಿಂತಿಸೋದೈತನೋ, ಬೇರೆ ಇದಷ್ಟೆಲ್ಲ ಆದಮೇಲೆ ಮತ್ತೇನರ ಉಳಿದತ್ತೇನೋ, ಸಮರಸದ ಸ್ಥಿತಿ ಮುಟ್ಟಿ ಆದಮೇಲೆ
ಜೀವನದ ಏಕೈಕ ಉದ್ದೇಶ ಸಮಾಧಿ ಸ್ಥಿತಿಗೆ ಹೋಗಿ ಆ ಪರವಸ್ತುವಿನಲ್ಲಿ ನಾನು ಸಾಮರಸ್ಯ ಹೊಂದುವಂಥ ಒಂದು ಸ್ಥಿತಿ ಮುಟ್ಟಿ ಆದಮೇಲೆ ಮತ್ತಿನ್ನೇನರ ವಿಚಾರ ಮಾಡೋಕೆ ಉಳ್ದೈತಿನಂದ್ರೆ ಇಲ್ಲ, ಮತ್ತೇನು ಅರಸಲುಂಟೇ ಇಲ್ಲ, ಮತ್ತೇನು ಅರಸ್ಲಿಕ್ಕೆ ಆಗೋದಿಲ್ಲ. ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಗಿ ತನು ಮನ ಭಾವ ಕರ್ಣೇಂದ್ರಿಯ ತಾನೆಂಬ ಭಾವ ಒಳೆದು ಲಿಂಗದಲ್ಲಿ ಸಮರಸವಾಗಿದೆ ಆ ಶರಣನಿಗೆ. ಕಂಗಳದ ಕಳೆಯ ಬೆಳಗಿನ ಭಂಗ ಹಿಂಗಿತ್ತು, ಇನ್ನು ಅರಿವಿನಂಗದ ಶಿವಕಳೆಯ ಬೆಳಗಿಗೆ, ಅರಿವಿನಂಗದ ಶಿವಕಳೆಯ ಬೆಳಗಿಗೆ ಭಂಗವಿಲ್ಲ. ಒಮ್ಮೆ ಸೇರಿಬಿಟ್ರೆ ಇನ್ನು ಅದಕ್ಕೆ ಭಂಗ ಬರಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಶರಣಸ್ಥಿತಿ ಶರಣಸ್ಥಳಕ್ಕೆ ಏರಿಬಿಟ್ವಿ ಅಂದರೆ ಆ ಶರಣ ಲೋಕದ ವ್ಯವಹಾರ ಜೊತೆ ಲೌಕಿಕರಂಗಿದ್ದರೂ ಕೂಡ ಹೊಳ್ಳಿ ಲೌಕಿಕರ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಭಂಗ ತರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತು. ಇದು ಇದರಲ್ಲಿಯ ಮೊದಲನೇ ವಚನ. ಇನ್ನು ಎರಡನೇ ವಚನ, ಉಪಾಧಿಕ ಮನವು, ಉಪಾಧಿಕರಹಿತ ಮನವು. ನಿಂದಲ್ಲಿ ನಿವಾಸವಾಯಿತು, ಅದನ್ನು ನಿವಾತವಾಯಿತು ಅಂತ ಕರೀತಾರೆ, ನಿವಾಸವಾಯಿತು. ಆನಂದದ ಭಾವವು ಬಿಂದು ತಾನಳಿದು ನಿಂದಲ್ಲಿ ನಿವಾಸವಾಯಿತು. ಲಿಂಗದ ಬೆಳಗು ಪ್ರಜ್ವಲಿಸುವುದ ಕಂಡೆನು ಗುಹೇಶ್ವರ. ಶರಣಸ್ಥಳದ ಸ್ಥಿತಿಯಲ್ಲಿ ಏನು ಅನುಭವ ಆಯಿತು ಅದನ್ನು ಹೇಳಿದರು ಅವರು. ಉಪಾಧಿಕ ಮನವು ಬಾಹ್ಯ ವಸ್ತುಗಳೊಡನೆ ವ್ಯವಹರಿಸುವ ಮನಸ್ಸಿಗೆ, ಪ್ರಪಂಚಕ್ಕೆ ಕಣ್ಣಿಗೆ ಕಾಣ್ತಕ್ಕಂಥ ಬಾಹ್ಯ ವಸ್ತುಗಳೇನದಾವಲ್ಲ ಇದರ ಜೊತೆಗೆ ವ್ಯವಹರಿಸ್ತಕ್ಕಂಥ ಮನಸ್ಸಿಗೆ ನಾವು ಉಪಾಧಿಕ ಮನಸ್ಸು ಅಂತ ಕರಿತೇವೆ. ಫೋನು, ಬಂಗಾರ, ಬೆಳ್ಳಿ, ಗಾಡಿ, ಮನಿ, ಹೊಲ, ಪ್ರಪಂಚಕ್ಕೆ ಕಾಣ್ತಕ್ಕಂಥ ಬಹಿರಂಗದ ಪ್ರಪಂಚದ ವಸ್ತುಗಳ ಜೊತೆಗೆ ವ್ಯವಹಾರ ಮಾಡ್ತಕ್ಕಂಥ ಮನಸ್ಸಿಗೆ ಉಪಾಧಿಕ ಮನಸ್ಸು ಅಂತ ಕರೀತಾರೆ. ಇನ್ನು ಅಂಥ ವ್ಯವಹಾರ ಇಲ್ಲದಿರುವ ಮನಸ್ಸು, ಆ ಬಹಿರಂಗದ ವಸ್ತುಗಳ ಜೊತೆಗೆ ವ್ಯವಹಾರ ಇಲ್ಲದಂಥ ಮನಸ್ಸಿಗೆ ನಿರುಪಾಧಿಕ ಮನಸ್ಸು ಅಂತ ಕರೀತಾರೆ. ಇಷ್ಟ ಅರ್ಥ ಮಾಡ್ಕೊಳ್ಳೋಣ. ಮನವು ನಿಂದಲ್ಲಿ ನಿವಾತವಾಯಿತು. ವಾತ ಅಂದ್ರೆ ಚಲಿಸು, ನಿವಾತ ಅಂದ್ರೆ ನಿಶ್ಚಲವಾಗೋದು. ಮನಸ್ಸು ನಿಶ್ಚಲವಾಗೋದು, ಹರಿಯುವಂಗಿಲ್ಲ, ನಿಂತಲ್ಲಿ ನಿಲ್ಲೋದು. ನಿರುಪಾಧಿಕ ಮನಸ್ಸು ಲಿಂಗದಲ್ಲಿ ನಿಶ್ಚಲವಾಗಿ, ಉಪಾಧಿಕ ಮನಸ್ಸು ನಿಶ್ಚಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಉಪಾಧಿಕ ಮನಸ್ಸು ಅಂದರೆ ಯಾವುದು? ನಮ್ಮದು ಪ್ರಪಂಚದ ಬಾಹ್ಯ ಪ್ರಪಂಚದ ವಸ್ತುಗಳ ಜೊತೆಗೆ ವ್ಯವಹಾರ ಮಾಡ್ತಕ್ಕಂಥ ಮನಸ್ಸು, ಅದು ಎಂದೂ ನಿಶ್ಚಲವಾಗಲಿಕ್ಕೆ ಸಾಧ್ಯ ಇಲ್ಲ. ಉಪಾಧಿಕ ಮನಸ್ಸು ನಿಶ್ಚಲ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿರುಪಾಧಿಕ ಮನಸ್ಸು ಮಾತ್ರ ಲಿಂಗದಲ್ಲಿ ನಿಶ್ಚಲವಾಗಲಿಕ್ಕೆ ಸಾಧ್ಯ. ಲಿಂಗದಲ್ಲಿ ನಿವಾತವಾಯಿತು. ಆ ನಿರುಪಾಧಿಕ ಮನಸ್ಸು ಲಿಂಗದಲ್ಲಿ ನಿಶ್ಚಲವಾಗಿ ಶಾಂತವಾಗಿರುವ ಸಂದರ್ಭದಲ್ಲಿ ಶರಣ ಅದರ ಆನಂದವನ್ನು ಸವಿಯುತ್ತಾನೆ. ಆ ಆನಂದವನ್ನು ನಾವು ಸವಿಬೇಕಾಗತ್ತೆ. ಆ ಆನಂದ, ಆ ನಿರುಪಾಧಿಕ ಮನಸ್ಸಿನಿಂದ ಬರ್ತಕ್ಕಂಥ ಆನಂದ ಈ ಬಾಹ್ಯ ವಸ್ತುಗಳಿಂದ ಸಿಗಲಿಕ್ಕೆ ಸಾಧ್ಯವಿಲ್ಲ. ಪ್ರಾಪಂಚಿಕ ವಸ್ತುಗಳಿಂದ ನಮಗೆ ಯಾವ ಆನಂದ ಸಿಗಬಹುದು ಅಂತಂದರೆ ತಾತ್ಪೂರ್ತಿಕವಾಗಿರ್ತಕ್ಕಂಥ, ಅತ್ಯಂತ ತಾತ್ಪೂರ್ತಿಕವಾಗಿರ್ತಕ್ಕಂಥ ಆನಂದ ಸಿಗಬಹುದು ನಮಗೆ. ವಸ್ತುಗಳಿಂದ ಸಿಗೋದಿಲ್ಲ. ವಸ್ತುಗಳನ್ನು ಪಡಿಬೇಕು ಅನ್ನೋ ಆಲೋಚನೆಯಲ್ಲಿ ಮತ್ತು ವಸ್ತುಗಳನ್ನು ಪಡಿಲಿಕ್ಕೆ ಮಾಡುವ ಪ್ರಯತ್ನ ಮತ್ತು ಶ್ರಮದಲ್ಲಿ ಆನಂದವಿದೆ ಹೊರತು ಆ ವಸ್ತುಗಳನ್ನು ಪಡೆದುಕೊಂಡಾಗ ವಸ್ತುಗಳಿಂದ ಆನಂದ ಇರೋದಿಲ್ಲ ನಮಗೆ. ವಸ್ತುಗಳಿಂದ ಆನಂದ ಬರಲಿ ಭಯ ಪ್ರಾರಂಭ ಆಗ್ತದೆ. ವಸ್ತುಗಳನ್ನು ನೀವು ಪಡಿಬೇಕು. ಒಂದು 10 ತೊಲೆ ಬಂಗಾರ ತೊಗೋಬೇಕು ಈ ಹಬ್ಬಕ್ಕೆ ಅಂತ ವಿಚಾರ ಮಾಡಿದ್ವಿ. ಆದರೆ ಆ ತೊಗೊಳ್ತನ ಆನಂದ ನೆನಪು ಮಾಡ್ಕೊಂಡಾಗಮ್ಮ ಆನಂದ ಆಗಿರ್ತದೆ ನಮಗೆ. ಈ ಸಲ ಬಂಗಾರ ತೊಗೋಬೇಕು, ತೊಗೋಬೇಕು, ಅಲ್ಲಿವರೆಗೆ ಇರುತ್ತೆ ಆನಂದ. ತೊಗೊಂಡ ತಕ್ಷಣ ಆನಂದ ಇರೋದಿಲ್ಲ. ಇದನ್ನ ಯಾರು ಕದ್ಕೊಂಡು ಹೋದ್ರೆ ಹೆಂಗೆ ಅನ್ನೋ ಭಯ ಪ್ರಾರಂಭ ಆಗ್ತದೆ. ವಸ್ತುಗಳಿಂದ ನಮಗೆ ಆನಂದ ಸಿಗೋದಿಲ್ಲ. ವಸ್ತುಗಳನ್ನು ಬಹಿರಂಗದ ವಸ್ತುಗಳನ್ನು ಪಡಿಬೇಕು ಅನ್ನೋ ಆಲೋಚನೆ, ಆಯೋಜನೆ, ಆವುಕರದಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ನಮಗೆ ಆನಂದ ಸಿಗ್ಬೋದು. ತೊಗೋಬೋದು, ಕೊಡಿಸ್ತೇನೆ ಅಂದಾರ,
ತೊಗೊತೇವೆ ಅನ್ನೋದು, ತೊಗೊಳ್ಳುವಂಥ ನಿರ್ಣಯ ಮಾಡೋದು, ಅದಕ್ಕೆ ಹಣಕಾಸಿನ ಸರಂಜಾಮ ಆದಾಗ ಎಷ್ಟು ಖುಷಿ ಆಗುತ್ತೆ, ಕ್ಷಣ ಕ್ಷಣದಲ್ಲಿ ಖುಷಿ ಕೊಡ್ತಿರ್ತದೆ ಅದು. ಬಟ್ ಆ ವಸ್ತು ನಮ್ಮ ಸುಪರ್ದಿಗೆ ಬಂದ ತಕ್ಷಣ ಆ ವಸ್ತುವಿನಿಂದ ನಮಗೆ ನಿಜವಾಗಿಯೂ ಏನಾಗೋದಿಲ್ಲ, ಆನಂದ ಸಿಗೋದಿಲ್ಲ. ಅಲ್ಲಿ ಆತಂಕ ಮತ್ತು ಭಯ ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇರಲಿ, ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಇಟ್ಕೊಂಡೇವೆ ಅಂತ ತಿಳ್ಕೊಳ್ಳೋಣ. ಆ ಆಭರಣ ನಾವು ಒಂದು ದಿವಸ ಹಾಕ್ಕೊಂಡಾಗ ಒಂದು ಕ್ಷಣ ನಮಗೆ ಆನಂದ ಆಕತಿ, ಕರಣಿ ಮುಂದೆ ನಿಂತಾಗ ಒಂದಿಷ್ಟು ಆನಂದ ಆಕತಿ. ಕರಣಿ ಮುಂದೆ ಎಷ್ಟೊತ್ತನ್ನು ನಿಲ್ಲೋದು, ಭಾಳತ್ತು ನಿಲ್ತೇವೋ ಇಲ್ಲ, ಮತ್ತು ಬೇಸರ ಆಕತಿ, ಮತ್ತು ಹೊರಗೆ ಬರ್ತೇವೆ ಜನರ ಹತ್ರ ಹೊರಗೆ ಬಂದಾಗ ಜನ ಅದನ್ನು ನೋಡಿ ಕೇಳಿದಾಗ ಆನಂದ ಆಕತೆ ಹೊರತು ಹಾಕ್ಕೊಂಡಿದ್ದಕ್ಕೆ ಆನಂದ ಆಗೋದಿಲ್ಲ ನಮಗೆ. ಆ ಆನಂದ ನಿಜವಾಗಿ ವಸ್ತುವಿನಲ್ಲೇ ಇದ್ದಿದ್ದಾಗಿದ್ರೆ ಸದಾ ಆನಂದ ಆಗ್ಬೇಕಾಗಿತ್ತು ನಮಗೆ. ಆದ್ರೆ ಜನ ಕೇಳಿದ ಮೇಲೆ ನಮಗೆ ಆನಂದ ಆಗಕತ್ತೈತಲ್ಲ, ವಸ್ತುವಿನ ಕುರಿತು ಜನ ನಮ್ಮನ್ನು ಕೇಳಿದಾಗ ಆನಂದ ಆಗಕತ್ತೈತೆ ಅಂದ್ರೆ ನಿಜವಾಗಿಯೂ ಆ ಆನಂದ ಸುಖವನ್ನು ಕೊಡ್ತಕ್ಕಂಥ ಶಕ್ತಿ ಆ ವಸ್ತುವಿನಲ್ಲಿ ಇಲ್ಲ. 4 ಜನ ಕೇಳಿದ್ರೆ ಆನಂದ ಆಕತ್ತೆ ಹೊರತು ಕೇಳಿಲ್ಲ ಅಂದ್ರೆ ಯಾರೂ ಕೇಳೇ ಇಲ್ಲ ಅಂತ ತಿಳಿದು ಏನು ಮಾಡ್ತೀವಿ, ದೌಡ್ ಮನೆಗೆ ಹೋಗಿ ಅವನು ಕಿತ್ತು ಬಿಸಾಕಿ ಬಿಡ್ತೀವಿ ಅವನು. ಯಾಕಂದ್ರೆ ಇದು ಚಂದ ಇರಲಿಕ್ಕಿಲ್ಲ ಅನ್ನೋ ಭಾವ ಬರ್ತೈತೆ. ವಸ್ತುವಿನಲ್ಲಿ ಸುಖ ಕೊಡುವ ಶಕ್ತಿ ಇಲ್ಲ ಬಾಹ್ಯ ಪ್ರಪಂಚದಲ್ಲಿ ವಸ್ತುವಿನಲ್ಲಿ. ಆದರೆ ನಿಶ್ಚಲ ಮನಸ್ಸಿನಿಂದ ಕೂಡಿದ ಆ ನಿರುಪಾಧಿಕ ಏನೋ ಮನಸ್ಸೇನಿದೆಯಲ್ಲ ಅದು ಮಾತ್ರ ಆನಂದವನ್ನು ಕೊಡ್ತಕ್ಕಂಥ ಶಕ್ತಿ ಹೊಂದದ. ಅದು ಆತ್ಮಸಹಜ ಆನಂದ ಅಂತ ಕರಿತೇವೆ. ಆ ಸಹಸ್ರಾರದಿಂದ ಒಸರುವ ಅಮೃತ ಬಿಂದುವನ್ನು ಸವಿಯುವ ಆನಂದ ಏನದಲ್ಲ, ಆ ಆನಂದ, ಆ ರುಚಿ ಜಗತ್ತಿನ ಪ್ರಪಂಚದ ಬಾಹ್ಯ ವಸ್ತುವಿನಿಂದ ಆ ರುಚಿ ನಮಗೆ ಸವಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿರ್ಣಯಕ್ಕೆ ಬಂದರು. ತಾನು ಈ ಆನಂದವನ್ನು, ಇಂತಹ ಆನಂದವನ್ನು ಸವಿಯುತ್ತಿದ್ದೇನೆ ಎಂಬ ಭಾವ ಅಂದರೆ ಬಿಂದು ಎಂಬ ಭಾವ ಬಂದು ಹೋಗುವ ಆ ಒಂದು ಸ್ಥಿತಿಗೆ ಅದಕ್ಕೆ ಲಿಂಗವೊಂದೇ ಪ್ರಜ್ವಲಿಸುತ್ತಿದೆ ಅಂತಕ್ಕಂಥ ಮಾತನ್ನು ಪ್ರಭುದೇವರು ಹೇಳಿದರು. ಇನ್ನು 3ನೇ ವಚನ, ತಲೆಯ ಮೇಲೆ ತಲೆ ಇದ್ದಿತ್ತು. ಪ್ರಭುದೇವರ ವಚನ ಈ ರೀತಿ ಒಂದಿಷ್ಟು ನಮಗೆ, ತಲೆಯ ಮೇಲೆ ತಲೆ ಇದ್ದಿತ್ತು, ತಲೆಯ ತಲೆ ಆ ತಲೆಯ ನುಂಗಿತ್ತು. ತಲೆಯ ಮೇಲೆ ತಲೆ ಇದ್ದಿತ್ತು, ತಲೆಯ ತಲೆ ಆ ತಲೆಯ ನುಂಗಿತ್ತು. ಸತ್ತು ಹಾಲ ಸವಿಯ ಬಲ್ಲಡೆ, 2ರ ಕೀಲ ಬಲ್ಲರೆ, ಈ ಯೋಗದ ಕೀಲ ಅಂತ ಕರಿತೀವಿ. 2ರ ಕೀಲ ಬಲ್ಲರೆ ಹೇಳಿರೆ, ಶಿಶು ಕಂಡ ಕನಸಿನ ತೃಪ್ತಿಯ ನಿಮ್ಮಲ್ಲಿ ಕಂಡೆನು ಗುಹೇಶ್ವರ. ಇಲ್ಲಿ ತಲೆಯ ಮೇಲೆ ತಲೆ ಇದ್ದಿತ್ತು ಅಂದ್ರೆ ಏನು? ಈಗ ಮನುಷ್ಯನ ಆಕಾರದಲ್ಲಿ ತಲೆ, ಶಿರ ಇವೆಲ್ಲ ಅದಾವಲ್ಲ, ಈ ತಲೆಯ ಮೇಲೆ ಇನ್ನೊಂದು ತಲೆ ಅಂತಕ್ಕಂಥ ಭಾವ. ತಲೆ ಇದು ಜ್ಞಾನದ ಸಂಕೇತವೂ ಹೌದು, ಅಜ್ಞಾನದ ಸಂಕೇತವೂ ಹೌದು. ವಿಶೇಷವಾಗಿ ತಲೆಯನ್ನು ಜ್ಞಾನದ ಸಂಕೇತಕ್ಕೆ ಹೋಲಿಸಿ ನೋಡಿದರೆ, ಈ ತಲೆಯ ಮೇಲೆ ಇನ್ನೊಂದು ತಲೆ ಐತಲ್ಲ ಹೆಂಗೆ ಅಂತಂದ್ರೆ, ಇಲ್ಲಿ ಕೇವಲ ಪ್ರಾಪಂಚಿಕ ಜ್ಞಾನವನ್ನು ಪಡೆದಂಥ ತಲೆ ಇದ್ದರೆ, ಪ್ರಾಪಂಚಿಕ ಜ್ಞಾನವನ್ನು ಪಡೆದಂಥದ್ದಷ್ಟೇ ಇತ್ತಂದ್ರೆ, ಆ ಜ್ಞಾನ ಅಷ್ಟೇ ಇತ್ತಂದ್ರೆ, ಸಾಮಾನ್ಯ ಜನರಿಗೆ ಯೂಶ್ವಲಿ ಪ್ರಪಂಚದ ಜ್ಞಾನ ಅಷ್ಟೇ ಇರುತ್ತೆ, ಲೌಕಿಕ ವ್ಯವಹಾರ ಮಾಡುವಂಥ ಜ್ಞಾನ ಇರುತ್ತೆ. ಪಾರಮಾರ್ಥದ ಜ್ಞಾನ ಇಲ್ಲದಂಥ ವ್ಯಕ್ತಿ ಇದ್ದರೆ ಆ ತಲೆ, ಅದು ಆ ಜ್ಞಾನ ಅದು ಅಜ್ಞಾನಕ್ಕೇ ಸಮ ಅಂತ ತಿಳ್ಕೊತಾರೆ ಶರಣರು. ನಿಮ್ಮ ಜ್ಞಾನವನ್ನು ಅರಿಯದ ಜ್ಞಾನ ಅದು ಅಜ್ಞಾನ ಅಂದ್ಬಿಟ್ರಲ್ಲ, ಒಂದು ವಚನ ಬರುತ್ತಲ್ರಿ, ಹಾಂ, ಕುಕ್ಕುಟ ಜ್ಞಾನ ಅವೆಲ್ಲ ಹೇಳಿದ್ರಲ್ಲ. ನಿಮ್ಮ ಜ್ಞಾನವನ್ನು ಅರಿಯದ ಜ್ಞಾನ ಅದು ಅಜ್ಞಾನ. ಏನು ತಿಳ್ಕೊಂಡ್ರೆ ಏನಾಯ್ತು, ನಿಮ್ಮನ್ನು ತಿಳ್ಕೊಂಡಿಲ್ಲ ಅಂದ್ರೆ ಅಜ್ಞಾನ ಅಂತ ಅನ್ನೋ ಭಾವದಲ್ಲಿ ಐತಲ್ಲ. ಹಂಗೆ ಇಲ್ಲಿ ತಲೆ ಮೇಲೆ ತಲೆ ಇದ್ದಿತ್ತು ಅಂತಂದರೆ, ಇಲ್ಲಿ ಜ್ಞಾನಕ್ಕೆ ಹೋಲಿಸಿದರೆ ಪ್ರಾಪಂಚಿಕ ಜ್ಞಾನವುಳ್ಳಂಥ ಸಾಧಕ ಅದು ಒಂದು ತಲೆ ಆದರೆ, ಆ ಸಾಧಕ ಪ್ರಾಪಂಚಿಕ ಜ್ಞಾನವನ್ನು ಒಳಗೊಂಡು ಮತ್ತೆ ಪಾರಮಾರ್ಥಿಕ ಜ್ಞಾನವನ್ನು ಹೊಂದಿದ್ದಂದ್ರೆ ತಲೆಯ ಮೇಲೆ ತಲೆ, 2 ತಲೆ ಅಂತ. ಒಂದು ಪ್ರಾಪಂಚಿಕ ಜ್ಞಾನವನ್ನು ಹೊಂದಿದಂಥ ತಲೆ, ಇನ್ನೊಂದು ಅದರ ಜೊತೆಗೆ ಪಾರಮಾರ್ಥದ ಜ್ಞಾನವನ್ನು ಹೊಂದಿದಂಥ ಇನ್ನೊಂದು ತಲೆ. ಅದಕ್ಕೆ ತಲೆಯ ಮೇಲೆ ತಲೆ ಇದ್ದಿತ್ತು. ಆ ತಲೆಯ
ಆ ತಲೆ ಇದ್ದಿತ್ತು. ತಲೆಯ ತಲೆ ಅಂದರೆ ತಲೆಯ ತಲೆ ಆ ತಲೆಯ ನುಂಗಿತ್ತು. ಹೆಂಗಿದೆ ಅಂತಂದರೆ, ಪ್ರಪಂಚದ ಜ್ಞಾನವನ್ನು ನಾವು ಪಡ್ಕೊಂಡೇವಿ ಅಂದ್ರೆ ಅದರ ಅರ್ಥ ಪಾರಮಾರ್ಥದ ಜ್ಞಾನನೂ ಪಡ್ಕೊಂಡೇವಿ ಅಂತಲ್ಲ. ಆದರೆ ಪಾರಮಾರ್ಥದ ಜ್ಞಾನವನ್ನು ಪಡ್ಕೊಂಡೇವಿ ಅಂದ್ರೆ ಅದು ಪ್ರಪಂಚದ ಜ್ಞಾನವನ್ನು ಒಳಗೊಂಡಿರ್ತತಿ. ಪಾರಮಾರ್ಥದ ಜ್ಞಾನವನ್ನು ಪಡೆದುಕೊಂಡಂಥ ಸಾಧಕ ಆ ಪಾರಮಾರ್ಥದ ಜ್ಞಾನದ ಒಳಗಡೆನೇ ಪ್ರಾಪಂಚಿಕ ಜ್ಞಾನವನ್ನು ಪಡ್ಕೊಂಡಿರ್ತಾನಲ್ಲ, ಅದಕ್ಕೆ ಪಾರಮಾರ್ಥದ ಜ್ಞಾನವೆಂಬ ತಲೆ ಪ್ರಾಪಂಚಿಕ ಜ್ಞಾನವೆಂಬ ತಲೆ ನುಂಗಿ ಹಾಕಿಬಿಡ್ತೈತೆ ಅಂತ. ಇದು ಈ ರೀತಿಯಾಗಿ ನಾವು ಅರ್ಥೈಸ್ಬೋದು. ತಲೆಯ ತಲೆ ಆ ತಲೆಯ ನುಂಗಿತ್ತು. ಈ ಭಕ್ತ ಅಂಗಭಾವ ಒಳಿದು ಲಿಂಗದಲ್ಲಿ ಸಮರಸವಾದಾಗ, ತಾನೆಂಬ ಭಾವ ಒಳಿದಾಗ ತಾ ಸತ್ತು. ತಾನೆಂಬ ಭಾವ ಅಳಿತಂದ್ರೆ ತಾ ಸತ್ತು ಎಂದಾಗುತ್ತದೆ. ಅಲ್ಲಿ ಶಿವ ಸಾಮರಸ್ಯದ ಪರಮಾನಂದದ ಹಾಲು ತಾ ಸತ್ತು ಹಾಲ ಸವಿಯ ಬಲ್ಲಡೆ. ಅಂದರೆ ನಾ ಎಂಬ ಅಹಂಕಾರ ಆಗಲಿ ಅಥವಾ ಭಕ್ತನಾಗಿ ಮಹೇಶನಾಗಿ ಪ್ರಸಾದಿಯಾಗಿ ನಾನು ನೀನು ಬೇರೆ ಅನ್ನೋ ಸ್ಥಿತಿಯನ್ನು ಮೀರಿ ಪ್ರಾಣಲಿಂಗಿಯಾಗಿ ಶರಣ ಸ್ಥಿತಿಯನ್ನು ಮುಟ್ಟಿದಾಗ ನಾ ಬೇರೆ ಅಲ್ಲ ನೀ ಬೇರೆ ಅಲ್ಲ, ನಿನ್ನೊಳಗೆ ನಾನು ಸಮರಸಗೊಂಡಾಗ ನಾ ಅಂತಕ್ಕಂಥವನು ಇಲ್ಲದೇ ಆದಾಗ ನಾ ಅಳಿದಾಗ ನಾ ಅನ್ನೋದು ಸತ್ತು ಹೋಯ್ತಲ್ಲ, ನಾ ಅಳದಾಗ ಆ ಸಾಮರಸ್ಯದಿಂದ ಬರ್ತಕ್ಕಂಥ ಸವಿ ಏನೈತಲ್ಲ ಹಾಲ ಸವಿ ಅವಾಗ ಉಣ್ಣಕ್ಕೆ ಸಾಧ್ಯ ಐತಿ. ಇಲ್ಲ ಅಂದರೆ ಉಣ್ಲಿಕ್ಕೆ ಸಾಧ್ಯ ಇಲ್ಲ. ನಾನಾರಂಬುದು ನಾನಲ್ಲ, ಈ ಮಾನುಷಿ ಜನ್ಮವು ತಾನಲ್ಲ. ನಾ ಅಳಿಯದೆ ನಾ ತಿಳಿಯದು. ಅಲ್ಲಿ ಶಿವಸಾಮರಸ್ಯದ ಪರಮಾನಂದದ ಹಾಲು ಸವಿಯನ್ನು ಉಣ್ತಾನೆ. ಆ ರುಚಿ ಹೆಂಗೈತೆ ಅಂದ್ರೆ, ಆ ನಾ ಸತ್ತು ಆ ತಲೆಯ ನುಂಗಿತ್ತು ಸತ್ತು ಹಾಲ ಸವಿಯ ಬಲ್ಲಡೆ, ನಾ ಎಂಬ ಭಾವ ಅಳದು ಲಿಂಗದಲ್ಲಿ ಸಮರಸಗೊಂಡ ಸ್ಥಿತಿಯಲ್ಲಿ ಆ ಲಿಂಗಾನುಭಾವದಲ್ಲಿ ಆ ತೃಪ್ತಿಯನ್ನು, ಆ ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ ಅಂತ ಕರೆದ್ವಲ್ಲ, ಲಿಂಗಾನುಭಾವದಿಂದ ನಿಮ್ಮ ಕಣ್ಣನ್ನು ಮರೆದನಾಗಿ ನಾ ಇಲ್ಲ ನಿನ್ನನ್ನು ಕಂಡು ನಾ ಮರ್ತು ಹೋಗ್ಬಿಟ್ಟೆ, ನಾ ಅಳದು ಹೋಗ್ಬಿಟ್ಟೆ. ಆ ಅಳದು ಹೋದ ಮೇಲೆ ನಿಮ್ಮನ್ನು ಕಂಡು ನಾ ಏನು ಒಂದು ರುಚಿಯನ್ನು ಅನುಭವಿಸಾಕ್ತೇನಲ್ಲ, ಆ ರುಚಿ ಎಂಥದು ಅಂತಂದ್ರೆ ನನಗೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಹೆಂಗೆ ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅದು ಶಿಶು ಕಂಡ ಕನಸಿನಂತೆ. ಶಿಶು ಕಂಡ ಕನಸಿನಂತೆ ಅಂದ್ರೆ ನಮಗೆ ಭಾಳ ಈಸಿ ಅರ್ಥ ಆಕತಿ. ಶಿಶು ನಗಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೈತಿ. ಅದಕ್ಕೇನೋ ಸಂತೋಷ ಆಗಿದೆ, ಅದಕ್ಕೆ ನಗಾಕತೈತೆ. ಅದು ಏನೋ ಒಂದು ಪರಮಾನಂದ ಆಗೈತಿ, ಅದಕ್ಕೆ ಭಾಳ ನಗಾಕತೈತದು. ಅಥವಾ ಅದೇನೋ ಒಂದು ಕನಸು ಕಂಡೈತಿ, ಮಲಗದೊಳಗೆ ಒಂದು ಕನಸು ಕಂಡೈತಿ. ಆ ಕನಸು ಕಂಡ ನಂತರ ಅದಕ್ಕೆ ಭಾಳ ಖುಷಿಯಾಗೈತಿ. ಆದ್ರೆ ಅದಕ್ಕೆ ಕೇಳಿದರೆ ಹೇಳಲಿಕ್ಕೆ ಬರೋದಲ್ಲ. ಆ ಸ್ಥಿತಿಯಲ್ಲಿ ಶರಣನಿರ್ತಾನೆ. ಪ್ರಾಣಲಿಂಗಿಯಾಗಿ ಪರಿವರ್ತನೆಗೊಂಡಂಥ ಶರಣ ಸದಾ ಸಾಮರಸ್ಯದಲ್ಲಿದ್ದುಕೊಂಡು ಲಿಂಗಾನುಭಾವದಿಂದ ಬರ್ತಕ್ಕಂಥ ರುಚಿಯನ್ನು ಸವಿಯತಕ್ಕಂಥ, ಆ ಲಿಂಗಾನುಭವದ ಹಾಲಿನ ರುಚಿಯನ್ನು ಸವಿತಕ್ಕಂಥ ಸಂದರ್ಭದಲ್ಲಿ ನಾ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕಂತಂದರೆ ಆತನಿಗೆ ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ಆತ ಸುಮ್ಮನೆ ಹೇಳಲಿಕ್ಕೆ ಆಗದ ರೀತಿಯಲ್ಲಿ ಸದಾ ತನ್ನ ಲೀಲಾಜಾಲ ಆನಂದದ ಸ್ವರೂಪದಲ್ಲಿ ಸುಮ್ಮನೆ ಆನಂದಮಯವಾಗಿ ಇರ್ತಕ್ಕಂಥ ಸ್ಥಿತಿಯಲ್ಲಿ ಆ ಶರಣನಿರ್ತಾನೆ ಅಂತಕ್ಕಂಥದ್ದು ಈ ವಚನದ ತಾತ್ಪರ್ಯ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ವಚನಗಳು ಸುಮ್ಮನೆ ಓದಿ ಹೋಗಿಬಿಡ್ತೇನೆ ನಾನು. ಏನು ಶರಣರಂದ್ರೆ ಯಾರು ಅಂತಕ್ಕಂಥ ಸ್ಥಿತಿಯನ್ನು ನಾವು ನೋಡುವಾಗ, ಕೆಂಡದ ಮಳೆ ಕರೆವಲ್ಲಿ ಉದಕವಾಗಿರಬೇಕು. ಶರಣಾದವ ಹೆಂಗಿರ್ಬೇಕಂದ್ರೆ ಶಾಂತವಾಗಿ ನೀರಿನ ಹೆಂಗಿರ್ಬೇಕಂತ. ಜಲಪ್ರಳಯವಾಗಿರಲು ವಾಯುವಿನಂತಿರಬೇಕು. ಗಾಳಿಗೆ ಆ ಜಲಪ್ರಳಯ ಏನೂ ತಾಗಕ್ಕೆ ಸಾಧ್ಯನೇ ಇಲ್ಲ.
ಮಹಾಪ್ರಳಯವಾದಲ್ಲಿ ಆಕಾಶದಂತಿರಬೇಕು. ಇಲ್ಲಿ ಬೇಕಾದ ಪ್ರಳಯ ಆದರೂ ಆಕಾಶಕ್ಕೇನು ಆಗೋದೇ ಇಲ್ಲಲ್ಲ, ಆ ರೀತಿ ಇರಬೇಕು. ಜಗತ್ ಪ್ರಳಯವಾದಲ್ಲಿ ತನ್ನ ತಾ ಬಿಡಬೇಕು. ಗುಹೇಶ್ವರವೆಂಬ ಲಿಂಗ ತಾನಾಗಿರಬೇಕು ಅಂತಕ್ಕಂಥದ್ದು ಶರಣಸ್ಥಳದ ಸ್ಥಿತಿ. ಆಡುತ್ತಾಡುತ್ತ ಬಂದ ಕೋಡಗ, ಕೋಡಗ ಅಂದ್ರೆ ಮಂಗ, ಜಪವ ಮಾಡುವ ತಪಸ್ಸಿಯ ನುಂಗಿತ್ತಲ್ಲ. ಒಂದು ಗಿಡದಿಂದ ಒಂದು ಗಿಡಕ್ಕೆ ಹಾರ್ಕೊಂತ ಹಾರ್ಕೊಂತ ಆಡ್ಕೊತ ಬಂದಂಥ ಒಂದು ಮಂಗ ಅಲ್ಲಿ ಒಂದು ಗಿಡದ ಬುಡಕ್ಕೆ ಜಪ ಮಾಡ್ಕೊತ ಕುಂತಂಥ ಒಬ್ಬ ತಪಸ್ಸು ಒಂದು ಹಂಗೆ ಕಲ್ಪನೆ ಮಾಡ್ಕೊಳ್ಳು. ಆ ತಪಸ್ಸಿಯ ನುಂಗಿತ್ತು, ಬೇಡ ಬೇಡೆಂದಿತ್ತು. ಮುಂದಣ ಕೇರಿಯ ಮೊಲನೊಂದು. ಮಂಗ ಬಂತು, ಜಪ ಮಾಡ್ತಕ್ಕಂಥ ಕುಂತ ತಪಸ್ವಿಯ ನುಂಗಾಕತ್ತಿತ್ತು. ಆವಾಗ ಮುಂದಿನ ಓಣ್ಯಾಗಿರೋ ಒಂದು ಮೊಲ ಬೇಡ ಬೇಡವೆಂದಿತ್ತು. ಬೇಡ ಬೇಡವೆಂದಿತ್ತು ಮುಂದಣ ಕೇರಿಯ ಮೊಲನೊಂದು. ಮುಂದಣ ಮೊಲನ ಹಿಂದಣ ಕೋಡಗನ ಕಂಬಳಿ ನುಂಗಿತ್ತು ಗುಹೇಶ್ವರ. ವಿವೇಕರಹಿತವಾಗಿರ್ತಕ್ಕಂಥ ಮನಸ್ಸೇ ಇಲ್ಲಿ ಮಂಗ. ವಿವೇಕರಹಿತವಾಗಿರ್ತಕ್ಕಂಥ ಮನಸ್ಸು. ಶಿವಧ್ಯಾನಕ್ಕೆ ಕುಂತಂಥ ತಪಸ್ವಿ, ಈ ಸಾಧಕ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಸ್ಥಳಕ್ಕೆ ಹೋಗ್ಬೇಕಂತ ಅವ ಮನಸ್ಸು ಮಾಡ್ತಿರ್ತಾನ, ಸಮಾಧಿ ಸ್ಥಳಕ್ಕೆ ಹೋಗ್ಬೇಕಂತ ಮನಸ್ಸು ಮಾಡ್ತಿರ್ತಾನ, ಸಮರಸಗೊಳ್ಬೇಕಂತ ಮನಸ್ಸು ಆಗ್ತಕ್ಕಂಥ ಆ ಲಿಂಗಾನುಭವದಲ್ಲಿ ಹೋಗೋ ಸಂದರ್ಭದಲ್ಲಿ ಈ ಮನಸ್ಸು ಐತಲ್ರಿ, ಇದು ವಿವೇಕರಹಿತವಾಗಿರ್ತಕ್ಕಂಥ ಮನಸ್ಸು ಸಾಧಕನನ್ನು ವಿಚಲಿತಗೊಳಿಸಿಬಿಡ್ತೈತಿ. ವಿಚಲಿತಗೊಳಿಸಿದಾಗ ಏನಾತಲ್ಲಿ, ಆಡುತ್ತಾಡುತ್ತಾ ಬಂದ ಕೋಡಗ ಜಪವ ಮಾಡುವ ತಪಸ್ಸಿಯ ನುಂಗಿತ್ತಲ್ಲ. ಅದಕ್ಕೆ ಇಲ್ಲಿ ಅವಧಾನ ಭಕ್ತಿ, ಜಾಗರೂಕರಾಗಿರಬೇಕು. ಸ್ವಲ್ಪ ಕಾಲು ಜಾರಿ ಬಿಟ್ಟರೆ ತಂತಿ ಮೇಲೆ ನಡೆದಂಗೆ ಇದು, ಸ್ವಲ್ಪ ಬ್ಯಾಲೆನ್ಸ್ ಹೋಗ್ಬಿಡ್ತಾನೆ ಬಿದ್ದು ಬಿಡ್ತಲ್ಲ ಹಂಗಿದು ಅಂತ. ಆ ಕೋಡಗ ತಪಸ್ಸ ಮಾಡುವ ತಪಸ್ಸಿಯ ನುಂಗಿತ್ತು. ಮುಂದೆ ಹೇಳ್ತತಿಲ್ಲೇ, ಮುಂದಣ ಕೇರಿಯ ಮೊಲ ಬೇಡ ಬೇಡೆಂದಿತ್ತು. ಇಷ್ಟು ಆಗುವಾಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು ವಿವೇಕ ಹೇಳ್ತಿರ್ತೈತಿ, ಬೇಡ ಮಾಡಬೇಡ, ಹಂಗೆ ಮಾಡಬೇಡ, ಅಲ್ಲದ ನಾವು ಯಾವುದೇ ಒಂದು ಅಲ್ಲದ ಕೆಲಸವನ್ನು ಮಾಡೇವಿ ಅಂತಂದ್ರೆ ಸುಮ್ಮನೆ ಮಾಡಿಲ್ಲ, ವಿವೇಕ ನಮ್ಮನ್ನು ಎಚ್ಚರಿಸಿರ್ತೈತೆ ಅಲ್ಲಿ. ಇದು ಅಲ್ಲ, ಸರಿ ಅಲ್ಲಿದಂತ ನಮಗೆ ಸದಾ ಒಂದು ಅಂತರ್ಧ್ವನಿ ನಮಗೆ ಹೇಳ್ತಿರ್ತೈತಲ್ಲ, ಅದು ಮೊಲಕ್ಕೆ ಹೋಲಿಸಿದ್ರು ಅವರು. ಮುಂದಣ ಕೇರಿಯ ಮೊಲ, ಈ ಮನಸ್ಸಿನ ಮುಂದೊಂದು ಅಲ್ಲಿ ವಿವೇಕ ಐತಿ ಅಲ್ಲಿ ಮ್ಯಾಲೆ, ಆ ವಿವೇಕ ಎಚ್ಚರ ಮಾಡಾಕತೈತಿ. ಬೇಡ ಬೇಡೆಂದಿತ್ತು ಮುಂದಣ ಕೇರಿಯ ಮೊಲ. ಮುಂದಣ ಮೊಲನ ಹಿಂದಣ ಕೋಡಗನ ಕಂಬಳಿ ನುಂಗಿತ್ತು. ಚಾಂಚಲ್ಯ ಕಳೆದುಕೊಂಡಂತಹ ಮನಸ್ಸು ನೋಡ್ರಿ, ವಿವೇಕ ಎಚ್ಚರಿಸಿದ ಮೇಲೆ ಚಾಂಚಲ್ಯವನ್ನು ಕಳೆದುಕೊಂಡಂತಹ ಮನಸ್ಸು ಲಿಂಗದಲ್ಲಿ ನೆಲೆಗೊಡ್ತತ್ತಲ್ಲ, ಲಿಂಗದಲ್ಲಿ ಅದಕ್ಕೆ ಕಂಬಳಿ ಹೋಲಿಸಿದ ಅಲ್ಲಿ. ಲಿಂಗದಲ್ಲಿ ನೆಲೆಗೊಂಡು ಮುಂದೆ ಲಿಂಗಾನುಭವಿಯಾಗುವ ಸ್ಥಿತಿ ಏನೈತಲ್ಲ ಅದಕ್ಕೆ ಹೇಳಿದ್ರು ಅವರು. ಮುಂದಣ ಮೊಲನ ಹಿಂದಣ ಕೋಡಗನ, ಅಲ್ಲಿ ವಿವೇಕನೂ ಇಲ್ಲ, ಚಾಂಚಲ್ಯ ಸಹಿತವಾಗಿರ್ತಕ್ಕಂಥ ಮನಸ್ಸು ಇಲ್ಲ. ಎರಡನ್ನೂ ಲಿಂಗದಲ್ಲಿ ದೃಷ್ಟಿ ಇಟ್ಟ ಮೇಲೆ ಆ ಪ್ರಾಣಲಿಂಗಿ ಏನಾಗತ್ತೆ ಸ್ಥಿತಿಯಲ್ಲಿರ್ತಕ್ಕಂಥ ಶರಣ ಏನಾಗಿಬಿಡ್ತಾನಂದ್ರೆ ವಿವೇಕವೂ ಇಲ್ಲ, ಚಾಂಚಲ್ಯ ರಹಿತ ಸಹಿತವಾಗಿರ್ತಕ್ಕ ಮನಸ್ಸೂ ಇಲ್ಲ. ಅವೆರಡನ್ನೂ ಈ ಲಿಂಗ ಏನು ಮಾಡಿಬಿಡ್ತೈತಿ, ನುಂಗಿ ಬಿಡ್ತೈತಿ. ಕಂಬಳಿ ನುಂಗಿತ್ತು ಗುಹೇಶ್ವರ. ಇನ್ನು ಲಿಂಗ ನೋಡಿದರೆ ನೋಡುವ ಶರಣ ಹೆಂಗಿರ್ತಾನ್ರಿ, ಲಿಂಗ ನೋಡಿದರೆ ನೋಡ್ತಾನ, ಇಲ್ಲಾಂದ್ರೆ ನೋಡೋದಿಲ್ಲ. ಲಿಂಗ ಕೇಳಿದರೆ ಕೇಳುವ, ಲಿಂಗ ಕೇಳದೇ ಇದ್ದರೆ ಅಯ್ಯ ನೀನು ಒಲಿದರೆ ಒಲಿ, ಒಲಿಯದಿದ್ದರೆ ಮಾಡು. ಲಿಂಗ ಮುಟ್ಟಿದರೆ ಮುಟ್ಟುವ, ಇಲ್ಲ ಅಂದರೆ ಇಲ್ಲ. ಲಿಂಗ ರುಚಿಸಿದರೆ ರುಚಿಸುವ, ಲಿಂಗ ವಾಸಿಸಿದರೆ ವಾಸಿಸುವ, ಲಿಂಗ ಕ್ರೀಡಿಸಿದರೆ ಕ್ರೀಡಿಸುವ. ಇಂತಪ್ಪ ಲಿಂಗ ಪ್ರಸಾದ ಭೋಗದಲ್ಲಿ ಪರಿಣಾಮಿ ಗುಹೇಶ್ವರ ನಿಮ್ಮ ಶರಣ.
ನಮ್ಮ ದೃಷ್ಟಿ ಲಿಂಗದ ದೃಷ್ಟಿ, ನಮ್ಮ ರುಚಿ ಲಿಂಗದ ರುಚಿ, ಈ ರೀತಿ ಭಾವದಲ್ಲಿ ಬಂದಾಗ ಉಪಮಿಸಬಾರದ ಉಪಮಾತೀತರು, ಕಾಲ ಕರ್ಮರಹಿತರು, ಭವರಹಿತರು, ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ, ಇದು ನಾವು ಭಾಳ ಸಲ ಕೇಳೀವಿ. ಕೆರೆ ಹಳ್ಳ ಬಾವಿಗಳು ಮೈದೆರೆದರೆ ಗುಳ್ಳೆ, ಗೊರಚೆ, ಚಿಪ್ಪು ಕಾಣಬಹುದು. ಹಳ್ಳ ಬಾಯಿ ತೆರಿತಂದ್ರೆ ಹೌದ್ರಿ, ಹಳ್ಳ ಹರಿದು ಹೋಗಿ ಏನರ ಉಳಿತೈತಲ್ಲ, ಹರಿದು ಹೋದ್ಮೇಲೆ ಕಾಣೋದೇನು? ಹಳ್ಳ ಹರಿಯೋತ್ನಾಗ ಗುಳ್ಳಿ ಕಾಣ್ತಾವು, ಗೊರಚೆ ಚಿಪ್ಪು ಕಾಣಬಹುದು. ವಾರಿಧಿ ಮೈ ತೆಗೆದಡೆ, ಸಮುದ್ರ ಅಕಸ್ಮಾತ್ ಮೈ ತೆರಿತಂದ್ರೆ ಅಲ್ಲಿ ಸ್ವಲ್ಪ ಇದಕ್ಕಿಂತ ಉತ್ತಮ ಏನು ಮುತ್ತು ರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದಡೆ ಲಿಂಗವೇ ಕಾಣಬಹುದು. ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಅವರು. ಶರಣರಂದ್ರೆ ಏನು ಅನ್ನೋ ಸ್ಥಿತಿ. ಮನದಲ್ಲಿ ಒಂದು, ಮಾತಿನಲ್ಲಿ ಎರಡಾಗಿ ನುಡಿವನಲ್ಲ ಶರಣ. ನೋಡ್ರಿ, ಯಾರ್ಯಾರು ಶರಣರಂತ ಅನಿಸ್ಕೊಳಕತ್ತೀವಿ, ಆ ಲಕ್ಷಣ ಅದಾವೆಲ್ಲ ಅಷ್ಟೇ ಟೆಸ್ಟ್ ಮಾಡ್ಕೊಳ್ಳೋದು. ಇದು ಮನದಲ್ಲಿ ಒಂದು, ಮಾತಿನಲ್ಲಿ ಎರಡಾಗಿ ನುಡಿವನಲ್ಲ ಶರಣ. ನೀತಿಗೆಟ್ಟು ನಿಜವ ಬಿಟ್ಟು ನಡೆವನಲ್ಲ ಶರಣ. ಭೂತ ದೇಹಿಯಂತೆ ಸೋತು ಸುಖದಲ್ಲಿ ಬೀಳುವನಲ್ಲ ಶರಣ. ಜಾತಿ ಸೂತಕವಿಡಿದು, ಇಲ್ಲಿ ನೋಡ್ರಿ, ಜಾತಿ ಸೂತಕವಿಡಿದು ಹೊಡೆದಾಡಿ ಮಡಿದು ಹೋಗುವನಲ್ಲ ಶರಣ. ನೋಡ ಅಖಂಡೇಶ್ವರ. ಇಷ್ಟರ ಮೇಲೆ ತಿಳ್ಕೊಬೇಕು ನಾವು. ಏನು ಬಡದಾಡಕತ್ತೀವಿ ನಾವು, ಏನು ಕೇಳಾಕತ್ತೀವಿ, ಏನು ಸಾಧಿಸೋದವ್ರಿ ನಾವು. ಜಾತಿ ಸೂತಕವಿಡಿದು ಹೊಡೆದಾಡಿ ಮಡಿದು ಹೋಗುವನಲ್ಲ ಶರಣ. ನೋಡ ಅಖಂಡೇಶ್ವರ. ಗೋಸುಂಬೆ ಹುಳದಂತೆ ಬಹುವೇಷಧಾರಿಯಲ್ಲ ಶರಣ. ಚೆಮೇಲಿಯನ್ ಹೌದಾ? ಬಣ್ಣ ಬದಲು ಮಾಡಿಸ್ಕೊಂತ ಅಡ್ಯಾಡು ಚೆಮೇಲಿಯನ್ ಅಲ್ಲ ಶರಣ ಅಂದರೆ. ಗೋಸುಂಬೆ ಹುಳದಂತೆ ಬಹುವೇಷಧಾರಿಯಲ್ಲ ಶರಣ. ಇಂದ್ರಧನುವಿನಂತೆ ಚಂದದ ಬಣ್ಣಕ್ಕೆ ಮೋಹಿಯಲ್ಲ ಶರಣ. ಹಿಂದಣ ಮುಂದಣ ನೆನೆವ ಭಯವಿಲ್ಲ ಶರಣ. ಆನಂದ ಭರಿತ ಶರಣನ ಏನೆಂದು ಉಪಮಿಸಬಹುದಯ್ಯ ಅಖಂಡೇಶ್ವರ. ಈ ಶರಣರನ್ನ ಏನಂತ ಕರೀಲಿ ನಾನು? ಆನಂದ ಭರಿತ ಆಗಿರ್ತಕ್ಕಂಥ ಶರಣನನ್ನು ಏನಂತ ಉಪಮಿಸಬೇಕು, ಏನಂತ ಹೋಲಿಸಲಿ ನಾನು? ಸಮುದ್ರಂ ಸಮುದ್ರ ಉಪಾಧಿ. ಹೌದಾ? ಸಮುದ್ರ ಸಮುದ್ರದಂಗೆ ಐತೆ ಅಂತ ಹೇಳ್ಬೇಕಂತ, ಹೌದಲ್ರಿ? ಗಗನಂ ಗಗನಾಕಾರಂ, ಸಮುದ್ರಂ ಸಮುದ್ರೋಪಾಧಿ. ಆಕಾಶ ಹಂಗೈತೆ ಅಂತ ಹೇಳ್ಬೇಕಂದ್ರೆ ಅದು ಆಕಾಶ ಹಂಗೈತೆ ಅಂತ ಹೇಳ್ಬೇಕಂತ ಇನ್ನೊಂದು ಹೋಲಿಸ್ಲಿಕ್ಕೆ ಬರೋದು. ಹಂಗೆ ಶರಣರು ಹೆಂಗೆ ಅದಾರ ಅಂದ್ರೆ ಅವ್ರು ಶರಣರಂಗೆ ಅದಾರ ಹೊರತು ಇನ್ನೊಂದಕ್ಕೆ ಹೋಲಿಸ್ಲಿಕ್ಕೆ ಬರೋದಿಲ್ಲ, ಉಪಮಿಸ್ಲಿಕ್ಕೆ ಆಗೋದಿಲ್ಲ. ಮಾತಿನಲ್ಲಿ ಶುದ್ಧವಿಲ್ಲದವರು ಶರಣರೇ. ಶರಣರಾಗಬೇಕಾದ್ರೆ ಏನು ಬೇಕು ನೋಡಿಬಿಡ್ರಿ, ಶುದ್ಧತೆ ಇರಬೇಕು ಮಾತು. ಮನದಲ್ಲಿ ನಿಜವಿಲ್ಲದವರು ಶರಣರೇ. ಇಂದ್ರಿಯಗಳಿಗೆ ಮೈಗೊಡವುವವರು ಶರಣರೇ. ವಿಷಯಕ್ಕೆ ಮುಂದುವರಿಯುವವರು ಶರಣರೇ. ಅಲ್ಲಲ್ಲ, ಮುಂದೆ ಹೇಳಿದ್ರು ಅವರು ಉತ್ತರ. ಅಲ್ಲಲ್ಲ, ಹಿಂದಣ ಮರವೇ ಮುಂದಣ ಎಚ್ಚರಿಕೆಯನ್ನರಿತು ಜಾಗ್ರ ಸ್ವಪ್ನ ಸುಷುಪ್ತಿಯ ಹರಿದು ನಿರಾಳಲಿಂಗದಲ್ಲಿ ನಿಂದಾತ ಶರಣನಲ್ಲದೆ ಬಣ್ಣಗಾರ ಬಾಯಿ ಬೊಡುಕ ಭವದುಃಖಗಳ ಶರಣರೆಂದೆಡೆ. ಬಣ್ಣಗಾರರ ಬಾಯಿ ಬೊಡುಕರ ಭವದುಃಖಿಗಳ ಶರಣರೆಂದೆಡೆ ನಗುವರಯ್ಯ ನಿಮ್ಮ ಶರಣರು ಅಖಂಡೇಶ್ವರ. ಯಾರಿಗೆ ಶರಣರು ಅನ್ನಬೇಕು ಅನ್ನೋದು ನಾವು ಸ್ಪಷ್ಟವಾಗಿ ಕಳ್ಕೋಬೇಕು. ಇಲ್ಲೇ ಭಾಳ ನಾವು ಸಲ ಹೇಳಿದಂಥ ವಚನ ಶರಣ ನಿದ್ರೆಗೈದಡೆ ಜಪ ಕಾಣಿರು. ಇಲ್ಲಿ ಬಂತು. ಯಾರು ನಿದ್ರೆ ಮಾಡಿದ್ರು ಜಪ ಮಾಡ್ದಂಗೆ ಅಂತ ಯಾರಿಗೆ ಅನ್ನಬೇಕಂದ್ರೆ, ನಾವು ನಿದ್ರೆ ಮಾಡ್ಕೊತ ಏನು ಜಪ ಮಾಡಿ ನಿದ್ದೆ ಮಾಡ್ಯಾನ ಅದಕ್ಕೆ ಜಪ ಅಂದ್ರೆ ನಾವು ನಡೆಯಂಗಿಲ್ಲ, ನಾವು ಶರಣರಲ್ಲ. ಶರಣ ನಿದ್ರೆಗೈದಡೆ ಇದನ್ನು ಅಪಭ್ರಂಶ ಮಾಡೋರು ಅದಾರ. ನಾ ಜಪ ಮಾಡಿದ್ನಿ ಅಂದ್ರೆ ನಿದ್ದೆ ಮಾಡಿದ್ದೇನ ಅಂತ ಹೇಳೋದು. ನಿದ್ದೆ ಮಾಡಿದ್ದಕ್ಕೆ ಜಪ ಮಾಡಿದ್ದೇನೋ ಮಂದಿ ಇರ್ತೇವೆ. ಹಂಗಲ್ಲದು. ಶರಣ ಸ್ಥಿತಿಗೆ ಮುಟ್ಟಿದಾಗ ನಮ್ಮ ನಿದ್ರೆನೂ ಜಪ ಆಗಿರ್ತೈತಿ. ಯಾಕೆ? ನಮ್ಮ ಶ್ವಾಸೋಚ್ಛ್ವಾಸದಲ್ಲೇ ಪ್ರಾಣವೇ ಲಿಂಗವಾಗಿದ್ದಾಗ, ನಮ್ಮ ಶ್ವಾಸೋಚ್ಛ್ವಾಸದಲ್ಲೇ ಲಿಂಗದ ಪ್ರಾಣ ಆಗಿ ಹೋದಾಗ ಅಲ್ಲಿ ಶಿವಧ್ಯಾನದಲ್ಲಿ ಇರತಕ್ಕಂಥ ಸ್ಥಿತಿ ಅದು. ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರು. ನಾವು ಈ ಸ್ಥಿತಿಯಲ್ಲಿ ಇದ್ದವ್ರು ಇವನು ಯಾವನು ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಶರಣ ನಡೆದುದೇ ಪಾವನ ಕಾಣಿರು, ಶರಣ ನುಡಿದುದೇ ಶಿವತತ್ವ ಕಾಣಿರು. ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರು.
ಬೇರೆ ಎಲ್ಲೂ ಕೈಲಾಸ ಇಲ್ಲಪ್ಪ, ಶರಣರ ದೇಹ ಏನೈತಿಲ್ಲ ಇದೇ ಕೈಲಾಸವಾಗಿ ಪರಿವರ್ತನೆಗೊಳ್ತಕ್ಕಂಥ ಒಂದು ಅದ್ಭುತವಾದ ತತ್ವ ಮತ್ತು ಸಿದ್ಧಾಂತ ಇದು ಶರಣ ಸಿದ್ಧಾಂತ. ಕೈಲಾಸವನ್ನು ಎಲ್ಲೋ ಹುಡುಕಿ ಸತ್ತ ಮೇಲೆ ಹುಡುಕೋದಲ್ಲ, ಈ ಶರೀರವನ್ನೇ ನಾವು ಕೈಲಾಸವನ್ನಾಗಿ ಪರಿವರ್ತನೆ ಮಾಡಬಹುದಾದಂಥ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ತತ್ವ ಮತ್ತು ಸಿದ್ಧಾಂತ ಅದು ಶರಣ ತತ್ವ ಸಿದ್ಧಾಂತ. ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆ ಎಳೆದು, ಬೆಣ್ಣೆ ಕರಗಿ ತುಪ್ಪವಾಗಿ ಮರಳೆ ಬೆಣ್ಣೆಯಾಗದು ಕ್ರಿಯೆ ಎಳೆದು, ಹೊನ್ನ ಕಬ್ಬುಣವಾಗದು ಕ್ರಿಯೆ ಎಳೆದು. ಇವು ಮೂರು. ಒಂದನೇದ್ದು ಮಣ್ಣಿನಿಂದ ಮಡಿಕೆ ಆಯಿತು, ಆ ಮಡಿಕೆಗೆ ಸಂಸ್ಕಾರ ಹಸಿ ಇದ್ದು ಮಣ್ಣು ಕಲಿಸಿ ಮಡಿಕೆ ಮಾಡಿ ಅದಕ್ಕೆ ಶಾಖ ಕೊಟ್ಟು ಸಂಸ್ಕಾರ ಕೊಟ್ಟು ಅದನ್ನು ಮಡಿಕೆ ಮಾಡಿ ಅದನ್ನು ಆರಿಸಿಬಿಟ್ಟಿವಿ ಅಂದರೆ ಹೊಳ್ಳದು ಮಡಿಕೆ ಒಡೆದ ಮೇಲೆ ನೀರು ಕಲಿಸಿ ಅದನ್ನು ಮಣ್ಣು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ, ಅದು ಲಾಸ್ಟ್. ಅದು ಬೆಣ್ಣೆ ಕರಗಿ ತುಪ್ಪವಾಗಿ, ಬೆಣ್ಣೆ ಕಾಸಿ ಅದನ್ನು ತುಪ್ಪ ಮಾಡಿದ್ವಿ, ತುಪ್ಪವಾಗಿ ಮರಳಿ ಬೆಣ್ಣೆ ಆಗೋದು ಕ್ರಿಯೆ ಎಳೆದು. ಅದನ್ನು ಹೊಳ್ಳಿ ಬೆಣ್ಣೆ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ತುಪ್ಪ ಅದನ್ನು ಮುಗಿದೋತು, ಹೊಳ್ಳಿ ಬೆಣ್ಣೆ ಆಗೋದಿಲ್ಲ, ಮೂಲ ಸ್ಥಿತಿಗೆ ಬರೋದಿಲ್ಲ ಅದು. ಹೊನ್ನ ಕಬ್ಬುಣವಾಗದು ಕ್ರಿಯೆ ಎಳೆದು. ಕಬ್ಬುಣ ಇತ್ತು, ಪರುಷಾಮ ಹಚ್ಚಿದ್ವಿ, ಅದಕ್ಕೆ ಪರುಷ ಹಚ್ಚಿದ್ವಿ, ಪರುಷ ಮಣಿ ಹಚ್ಚಿದ ಮೇಲೆ ಆ ಕಬ್ಬುಣ ಏನಾಯ್ತು, ಹೊನ್ನಾಯ್ತು. ಹೊನ್ನಾದ್ಮೇಲೆ ಹೊಳ್ಳಿ ಕಬ್ಬುಣ ಆಗೋದಿಲ್ಲ, ಅದು ಮುಗೀತಲ್ಲಿ. ಇವು ಮೂರು ದೃಷ್ಟಾಂತ. ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು ಕ್ರಿಯೆ ಎಳೆದು. ನೀರಾಗ ಹುಟ್ಟೈತಿ ಮುತ್ತು, ಉಪ್ಪು ನೀರಾಗ ಹುಟ್ಟೈತಿ. ಉಪ್ಪು ನೀರಿಗೆ ಹಾಕಿದ್ರೆ ಹೊಳೆ ನೀರು ಹಾಕೈತಿ, ಆದ್ರೆ ಮುತ್ತು ಹೊಳೆ ನೀರಿಗೆ ಇಟ್ಟರೆ ಎಂದೂ ಕರಗೋದಿಲ್ಲ, ಅದು ನೀರೊಳಗೆ ಹುಟ್ಟೈತೆ. ಅದು ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು ಕ್ರಿಯೆ ಎಳೆದು. ಕೂಡಲ ಸಂಗನ ಶರಣನಾಗಿ ಮರಳಿ ಮಾನವನಾಗನು ಕ್ರಿಯೆ ಎಳೆದು. ಒಮ್ಮೆ ನಾವು ಸಾಧಕ ಸ್ಥಿತಿಯಿಂದ, ಸಾಧನಾ ಹಂತದಿಂದ ಎಲ್ಲ ಸ್ಥಳಗಳನ್ನು ದಾಟಿ ಅಥವಾ ಸಾಧಿಸಿ ಆ ಸ್ಥಿತಿಯಲ್ಲಿದ್ದು ಒಮ್ಮೆ ಶರಣ ಸ್ಥಿತಿಗೆ ತಲುಪಿಟ್ವಿ ಅಂದರೆ ನಾವು ಹೊಳ್ಳಿ ಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಶರಣರು ನಮಗೆ ಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತನ್ನು